विवेकानंदतीर्थ भगवत्पादाचार्य गुरुभ्यो नमः। हरि ओम। नारायणं सुरगुरुं जगदेकनाथं भक्तप्रियं सकललोकनमस्कृतं त्रैगुण्यवर्जितमजं विभुमाद्यमीशं वन्दे भवघ्नम्। अमरासुरसिद्धवन्द्यं कृष्णो यज्ञैर्युज्यते सोमपूतैः कृष्णो वीरैर्युज्यते विक्रमद्भिः कृष्णो वन्यैर्युज्यते सम्मृषानैः कृष्णो मुक्तैर्युज्यते वीतमोहैः। सृष्टा ब्रह्मादयो देवाः निहता येन दानवाः तस्मै देवादिदेवाय नमस्ते। शार्ङ्गधारिणे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरि ओಂ। ಅತ್ಯಂತ ಅದ್ಭುತವಾದ ಆಸ್ತಿಕ ಪರ್ವ ಸಮಾಪ್ತಿಯಾಗಿದೆ. ಆಸ್ತಿಕ ಪರ್ವದ ನಂತರದಲ್ಲಿ ಬರತಕ್ಕಂಥದ್ದು ಆದಿಪರ್ವದಲ್ಲಿ ಸಂಭವ ಪರ್ವ. ಎಲ್ಲ ಇಲ್ಲಿಂದ ಮುಖ್ಯವಾಗಿ ಕಥೆಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಅತ್ಯಂತ ಅದ್ಭುತವಾಗಿರತಕ್ಕಂತಹ ಚಿಂತನೆಗಳಿಂದ ಕೂಡಿದ ಪರ್ವ ಸಂಭವ ಪರ್ವ. ಎಲ್ಲ ರಾಜರುಗಳ ಹುಟ್ಟು, ಯಾವ ಯಾವ ದೇವತೆಗಳು ಅಸುರರು ಯಾರ್ಯಾರಾಗಿ ಬಂದ್ರು ಅನ್ನುವಂತಹ ಎಲ್ಲ ವಿಷಯವನ್ನ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡತಕ್ಕಂತಹ ಒಂದು ಅಧ್ಯಾಯಗಳಿಂದ ಕೂಡಿದ ಪರ್ವ ಅದುವೇ ಸಂಭವ ಪರ್ವ. ತುಂಬಾ ತುಂಬಾ ಅದ್ಭುತವಾಗಿದೆ. ನಾವದನ್ನು ಕೇಳ್ತೇವೆ, ಕೇಳ್ತಾ ಕೇಳ್ತಾ ನಮ್ಗೆ ಗೊತ್ತಾಗತ್ತೆ ಏನೇನಿದೆ ಇದರಲ್ಲಿ ಅನ್ನೋದು ನಮಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಸಂಭವ ಪರ್ವದ ಆರಂಭ ಆಸ್ತಿಕರ ಅದ್ಭುತವಾದ ಚರಿತ್ರೆಯನ್ನ, ಆಸ್ತಿಕರ ಚರಿತ್ರೆಯನ್ನ ಶ್ರವಣ ಮಾಡುವುದರಿಂದ ಉಂಟಾಗುವಂತಹ ಫಲವನ್ನ ಅದೆಲ್ಲವನ್ನ ತಿಳಿಸಿಕೊಟ್ಟಂತಹ ಸೂತರು ಇನ್ನೇನು ಬೇಕು ಅಂತ ಕೇಳಿ ಸುಮ್ಮನಾದಾಗ ಶೌನಕರು ಹೇಳ್ತಾರೆ, ಇಲ್ಲಿಂದ 53ನೇ ಅಧ್ಯಾಯ ಆರಂಭ. ಆದಿಪರ್ವದಲ್ಲಿ 53ನೇ ಅಧ್ಯಾಯ ಸಂಭವ ಪರ್ವ. ಸಂಭವ ಪರ್ವದಲ್ಲಿ ಅಂಶಾವತರಣ ಪರ್ವ ಅಂತಂದು ಅವಾಂತರ ಪರ್ವ. ಅದರಲ್ಲಿ ಈಗ 53ನೇ ಅಧ್ಯಾಯ ಸಂಭವ ಪರ್ವದಲ್ಲಿ ಮೊದಲು ಶೌನಕರು ಹೇಳ್ತಾರೆ, ಭೃಗುವಂಶಾತ್ ಪ್ರಭೃತ್ಯೇ ತತ್ವಯಾ ಮೇ ಕಥಿತಂ ಮಹತ್ ಆಖ್ಯಾನಮಖಿಲಂ ತಾತ ಭೃಶಂ ಪ್ರೀತೋಸ್ಮಿ ತೇ ನಘಾ ಪ್ರವಕ್ಷ್ಯೇ ಚೈವ ಯತ್ವಾಹಂ ಯಥಾವತ್ ಸೂತನಂದನಾಯ ಕಥಾ ವ್ಯಾಸ ಸಂಪ್ರೋಕ್ತಾಃ ತಾಶ್ಚ ಭೂಯಃ ಪ್ರಚಕ್ಷ್ವ ಮೇ ತಸ್ಮಿನ್ ಪರಮ ದುಷ್ಪ್ರಾಪೇ ಸರ್ಪಸತ್ರೇ ಮಹಾತ್ಮನಃ ಕರ್ಮಾಂತರೇಷು ವಿಧಿವತ್ ಸದಸ್ಯಾನಾಂ ತಥಾ ಕವೇಯಾ ಬಭೂವುಃ ಕಥಾಶ್ಚಿತ್ರಾಃ ಈಶ್ವರ್ಥೇಷು ಯಥಾ ತಥಂ ತ್ವತ್ತ ಇಚ್ಛಾಮ್ಯಹಂ ಶ್ರೋತುಂ ತೂತತ್ವಂ ವೈ ವಿಚಕ್ಷ್ಮನಃ. ಶೌನಕರು ಹೇಳ್ತಾರೆ, ಅನಘ ತಾತ ಅತ್ಯಂತ ಪ್ರೀತಿಪಾತ್ರನೇ, ದೋಷರಹಿತನೇ, ಉತ ಭೃಗುವಂಶದ ಕಥೆಯಿಂದ ಆರಂಭ ಮಾಡಿಕೊಂಡು ಭೃಗುವಂಶದಿಂದ ಶುರು ಮಾಡಿ ಆಸ್ತಿಕ ಪರ್ವತ ತನಕ ಅತ್ಯಂತ ದೊಡ್ಡ ಚರಿತ್ರೆಯನ್ನ, ಆಖ್ಯಾನವನ್ನ ಎಲ್ಲವನ್ನು ನೀವು ನಮಗೆ ಹೇಳಿದ್ದೀವಿ. ನಂಗೆ ತುಂಬಾ ಸಂತೋಷ ಆಗಿದ್ಯಪ್ಪ. ಭೃಗುವಂಶದಿಂದ, ನನ್ನ ವಂಶ ಭೃಗುವಂಶದಿಂದ ಆರಂಭ ಮಾಡಿಕೊಂಡು ಆಸ್ತಿಕರ ಚರಿತ್ರೆಯವರೆಗೂ ಎಲ್ಲವನ್ನ ಸಮಗ್ರವಾಗಿ ದೊಡ್ಡ ಆಖ್ಯಾನವನ್ನ ತಿಳಿಸಿಕೊಟ್ಟಿದ್ದಿ. ತುಂಬಾ ಸಂತೋಷ ಆಗಿದೆ ನನಗೆ. ಸೂತನಂದನ, ನಾನು ನಿನ್ನನ್ನ ಮತ್ತೆ ಮತ್ತೆ ಕೇಳ್ತಾ ಇದ್ದೇನೆ, ಪುನಃ ಪುನಃ ಕೇಳ್ತಾ ಇದ್ದೇನೆ. ವೇದವ್ಯಾಸ ದೇವರು ಯಾವ ಕಥೆಗಳನ್ನು ಹೇಳಿದ್ದಾರೋ ಆ ಎಲ್ಲ ಕಥೆಗಳನ್ನ ಭೂಯಃ ಪ್ರಚಕ್ಷ್ವಮಿ, ಇನ್ನು ಹೆಚ್ಚಾಗಿ ನನಗೆ, ಒನ್ಸ್ ಮೋರ್ ಅಂತ ನಾವು ಹೇಳ್ತೀವಲ್ಲ ಹಾಗೆ, ಭೂಯಃ ಇನ್ನು ಹೆಚ್ಚಾಗಿ ನೀವು ನಮಗದನ್ನ ತಿಳಿಸಿಕೊಡ್ಬೇಕು. ಹೆಚ್ಚು ಹೆಚ್ಚಾಗಿ ನಾವು ಅದರ ಚಿಂತನೆಯನ್ನ ಮಾಡಬೇಕು. ವೇದವ್ಯಾಸ ದೇವರು ಯಾವ ಕಥೆಗಳನ್ನು ತಿಳಿಸಿಕೊಟ್ಟಿದ್ದಾರೋ ಆ ಕಥೆಗಳನ್ನೆಲ್ಲ ಮತ್ತೊಮ್ಮೆ ನಿಮ್ಮಿಂದ ಕೇಳಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೇವೆ. ಹೇಳ್ರಿ. ದುಷ್ಪ್ರಾಪ ಏನು ಯಾರಿಗೂ ಕೂಡ ಅಂಥ ದೊಡ್ಡ ಸತ್ರವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಯಾರಿಗೂ ಕೂಡ ಅಂತಹ ದೊಡ್ಡ ಸತ್ರವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅತ್ಯಂತ ಅದ್ಭುತವಾದದ್ದು. ಯಾರಿಗೂ ಕೂಡ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತಹ ಅದ್ಭುತವಾದ ಪರಮ ದುಷ್ಪ್ರಾಪವಾಗಿರತಕ್ಕ ಜನಮೇಜಯರಾಜರು ಮಾಡಿದ ಈ ಸರ್ಪಯಾಗದಲ್ಲಿ ಬೇರೆ ಬೇರೆ ಕ್ರಿಯೆಗಳು, ಕರ್ಮಾಂತರೇಶು ನಾನಾ ಕರ್ಮಗಳಿದ್ದವು. ಸರ್ಪಯಾಗ ಒಂದು ಯಾಗವನ್ನ ಮಾಡುವ ಕಾಲಕ್ಕೆ ಒಂದೇ ಅಲ್ಲ, ನಾನಾ ಒಂದು ಪೂಜೆ ಮಾಡುವ ಕಾಲಕ್ಕೆ ಇವಾಗ ದೇವರ ಪೂಜೆಯನ್ನ ಮಾಡಬೇಕಾದ್ರೆ ಪೀಠ ಪೂಜೆ, ಕಲಶ ಪೂಜೆ, ಆವರಣ ಪೂಜಾ, ಶಂಖ ಪೂಜಾ ಅಂತೆಲ್ಲ ಮಾಡ್ತೇವಲ್ಲ, ಹಾಗೆ ಒಂದು ಕರ್ಮವನ್ನ ದೊಡ್ಡ ಯಾಗ, ವೇದೋಕ್ತವಾದ ಒಂದು ಯಾಗವನ್ನ ಮಾಡುವ ಕಾಲಕ್ಕೆ ನಾನಾ ಪ್ರಕಾರವಾಗಿರ್ತಕ್ಕಂತಹ ಬೇರೆ ಬೇರೆ ಕರ್ಮಗಳಿರ್ತವೆ. ಆ ಕರ್ಮಗಳನ್ನ ಮಾಡುವ ಸಂದರ್ಭದಲ್ಲಿ ಸದಸ್ಯರುಗಳು, ಆ ಯಾಗಕ್ಕೆ ಸದಸ್ಯರುಗಳಾಗಿ ವೇದವ್ಯಾಸ ದೇವರೇ ಮೊದಲಾದ ಎಲ್ಲರೂ ಬಂದಿದ್ರಲ್ಲ, ಅವರೆಲ್ಲ ಪರಸ್ಪರ ಮಾತಾಡಿಕೊಂಡು ವಿಚಿತ್ರವಾದ ಕಥೆಗಳನ್ನ ಅವ್ರು ಹೇಳಿದ್ರು. ವಿಚಿತ್ರವಾದ ಕಥೆಗಳು, ಅನೇಕ ವಿಷಯಗಳಲ್ಲಿ, ಅನೇಕ ಸಬ್ಜೆಕ್ಟ್ಗಳಲ್ಲಿ ಹರಡಿದ ಅನೇಕ ಕಥೆಗಳನ್ನ ಸದಸ್ಯರುಗಳು ಅಲ್ಲಿ ಹೇಳಿದ್ದಾರೆ. ಯಾವ್ಯಾವ ಕಥೆಗಳನ್ನು ಹೇಳಿದ್ದಾರೆ ಆ ಸರ್ಪಸತ್ರದಲ್ಲಿ ಸಮಯ ಸಿಕ್ಕಾಗ ಆ ಎಲ್ಲ ಕಥೆಗಳನ್ನ ನಾನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೇನೆ. ಹೇಳ್ಬೇಕಪ್ಪ, ವಿಸ್ತಾರವಾಗಿ ನಹ ವಿಚಕ್ಷ್ವ, ನಮಗದನ್ನ ನೀನು ತಿಳಿಸಿಕೊಡಬೇಕು ಅಂತ ಶೌನಕರು ಹೇಳಿದ್ದಕ್ಕೆ ಸೂತರು ಹೇಳ್ತಾರೆ, ಕರ್ಮಾಂತರೇಶ್ವ ಕಥಯನ್ ದ್ವಿಜಾ ವೇದಾಶ್ರಯಾ ಕಥಾ ವ್ಯಾಸಸ್ತು ಭಗವಾನ್ ನಿತ್ಯಂ ಅಬ್ರವೀತ್ ಭಾರತಂ ಮಹತ್. ಸೂತರು ಹೇಳ್ತಾರೆ, ಆ ಬ್ರಾಹ್ಮಣರು ಸದಸ್ಯರುಗಳಾಗಿ ಬಂದಿರತಕ್ಕ ಎಲ್ಲ ಋಷಿಗಳು ವೇದಗಳಿಗೆ ಸಂಬಂಧಪಟ್ಟ ಕಥೆಗಳನ್ನು ಹೇಳ್ತಾ ಇದ್ರಂತೆ. ವೇದಾಶ್ರಯಾ ಕಥಾ ಅಕಥಯನ್, ಕರ್ಮಗಳ ಮಧ್ಯದಲ್ಲಿ ವೇದಗಳಿಗೆ ಸಂಬಂಧಪಟ್ಟ, ವೇದಗಳಲ್ಲಿ ಹೇಳಿದ, ವೇದವನ್ನ ಆಶ್ರಯ ಮಾಡಿಕೊಂಡಂತ ಅನೇಕ ಕಥೆಗಳನ್ನು ಹೇಳ್ತಾ ಇದ್ರು. ವೈದಿಕವಾದ ಕಥೆಗಳನ್ನ ಅನೇಕರು ಹೇಳ್ತಾ ಇದ್ರು. ಆದ್ರೆ ಸರ್ವೋತ್ತಮನಾದ ಷಡ್ಗುಣೈಶ್ವರ್ಯ ಸಂಪನ್ನನಾಗಿರ್ತಕ್ಕ ಭಗವಾನ್ ವೇದವ್ಯಾಸ ದೇವರು ನಿತ್ಯದಲ್ಲಿಯೂ ಕೂಡ ಶ್ರೀಮನ್ ಮಹಾಭಾರತದ ಕಥೆಯನ್ನು ಹೇಳ್ತಾ ಇದ್ರು. ಎಷ್ಟು ದಿವಸ ಆಗಿದೆ ಸರ್ಪಸತ್ರ ಅಂತ ನಾವು ಮಾಡ್ಬೋದು. ಅನೇಕ ದಿನಗಳ ಕಾಲ ನಡೆದಂತಹ ದೊಡ್ಡ ಯಾಗ ಆ ಯಾವ ಸರ್ಪಯಾಗ, ಸರ್ಪಸತ್ರ. ಅನೇಕ ಬ್ರಾಹ್ಮಣರುಗಳು ವೇದಕ್ಕೆ ಸಂಬಂಧಪಟ್ಟ ಕಥೆಗಳನ್ನು ಹೇಳಿದ್ರೆ, ನಮ್ಮ ವೇದವ್ಯಾಸ ದೇವರು ಮಹಾಭಾರತಕ್ಕೆ ಸಂಬಂಧಪಟ್ಟ ಕಥೆಗಳನ್ನ, ಅಂದ್ರೆ ಭಾರತ ಕಥೆಯನ್ನ ಅವ್ರು ಹೇಳ್ತಾ ಇದ್ರು. ಅವಾಗ ವೇದವ್ಯಾಸ ದೇವರು ಭಾರತ ಕಥೆಯನ್ನ ಹೇಳ್ತಾ ಇದ್ರು ಅನ್ನುವುದನ್ನ ಶೌನಕರು ಕೇಳಿದ್ರು. ತಕ್ಷಣದಲ್ಲೇ ಪ್ರಶ್ನೆ ಮಾಡ್ತಾರೆ, ಮಹಾಭಾರತಮತ್ಯಂತಂ ಪಾಂಡವಾನಾಮಿಷಸ್ಕರಂ ಜನಮೇಜಯೇನ ಪೃಷ್ಟೋ ಯತ್ ಕೃಷ್ಣದ್ವೈಪಾಯನಸ್ತದಾ ಶ್ರಾವಯಾಮಾಸ ವಿಧಿವತ್ ತದಾ ಕರ್ಮಾಂತರೇಷು ಸಹ ತಾಮಹಂ ವಿಧಿವತ್ ಪುಣ್ಯಾಂ ಶ್ರೋತುಮಿಚ್ಛಾಮಿ ವೈ ಕಥಾಂ ಮನಸ್ಸಾಗರ ಸಂಭೂತಾಂ ಮಹರ್ಷೇಃ ಪುಣ್ಯಕರ್ಮಣಃ ಕಥಯಸ್ವ ಸತಾಂ ಶ್ರೇಷ್ಠ ಪರಂ ಕೌತೂಹಲಂ ಹಿನಃ. ಆರಂಭದಲ್ಲಿ ಹಿಂದೆ ನೆನಪು ಮಾಡ್ಕೊಳ್ಳಿ, ಕಥೆಯನ್ನು ಹೇಳುವಾಗ ಏನ್ ಹೇಳಿದ್ರು, ಇನ್ಯಾವ ಕಥೆ ಬೇಕು ಹೇಳಿ ಅಂತ ಕೇಳಿದ್ದಕ್ಕೆ ಸೂತರು, ಶೌನಕರು ಬರ್ಲಿ, ಶೌನಕರು ಯಾವ ಕಥೆಯನ್ನ ಹೇಳಿ ಅಂತ ಹೇಳ್ತಾರೋ ಅದನ್ನ ನೀವು ಹೇಳಿ ಅಂತ ಹೇಳಿದ್ದಕ್ಕೆ ಹಾಗೆ ಆಗ್ಲಿ ಅಂತಂದಿದ್ರು ಸೂತರು. ಅದರಂತೆ ಶೌನಕರು ತಮಗೇನ್ ಬೇಕೋ ಅದನ್ನೆಲ್ಲವನ್ನ ಕೇಳ್ತಾ ಇದ್ದಾರೆ. ಜನಮೇಜಯ ಪ್ರಶ್ನೆ ಮಾಡ್ದ ಅಲ್ವಾ, ಸುಮ್ನೆ ಹೇಳೋಲ್ಲ. ಜನಮೇಜಯ ಪ್ರಶ್ನೆ ಮಾಡ್ತಾನೆ. ಜನಮೇಜಯಿಂದ ಪ್ರಶ್ನೆಗೆ ಯೋಚಿತರಾಗಿರ್ತಕ್ಕಂಥ ವೇದವ್ಯಾಸ ದೇವರು ಆ ಕರ್ಮಗಳ ಮಧ್ಯದಲ್ಲಿ ಏನ್ ಹೇಳಿದ್ರು, ಮಹಾಭಾರತ ಸಾಮಾನ್ಯ ಅಲ್ಲ, ಅದು ಪಾಂಡವಾನಾಂ ಯಶಸ್ಕರಂ, ಪಾಂಡವರ ಯಶಸ್ಸನ್ನ ತಿಳಿಸಿಕೊಡತಕ್ಕಂಥ ಕಥೆ, ಯಶೋಗಾಥೆ. ಮಹಾನುಭಾವರಾಗಿರ್ತಕ್ಕಂಥ ಪಾಂಡವರ ಯಶಸ್ಸನ್ನ ವಿಸ್ತಾರವಾಗಿ ಚಿಂತನೆ ಮಾಡಿಕೊಡತಕ್ಕಂಥ ಯಾವ ಮಹಾಭಾರತ ಕಥೆಯನ್ನ ಜನಮೇಜಯನಿಂದ ಪ್ರಶ್ನಿಸಲ್ಪಟ್ಟವರಾಗಿ ಹೇಳಿದ್ರೋ ವೇದವ್ಯಾಸ ದೇವರು, ಆ ಕಥೆಯನ್ನ ನಾನು
ವಿಧಿವತ್. ವಿಧಿವತ್ತಾಗಿ ಕೇಳಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ವಿಧಿಪೂರ್ವಕವಾಗಿ ಅಂದ್ರೆ ಸಮಗ್ರವಾಗಿ ಪರಿಪೂರ್ಣವಾಗಿ ನಾನು ಆ ಕಥೆಯನ್ನ ಕೇಳಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಯಾವಾಗಲೂ ಪುಣ್ಯ ಕರ್ಮಗಳನ್ನ ಮಾಡತಕ್ಕಂತಹ ಮಹರ್ಷಿಗಳಾದ ವೇದವ್ಯಾಸ ದೇವರ ಮನಸ್ಸೆಂಬತಕ್ಕಂತಹ ಸಾಗರದಲ್ಲಿ ಹುಟ್ಟಿ ಬಂದ ಕಥೆ. ಸಜ್ಜನರಲ್ಲೇ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕ ಸೂತ, ಅದನ್ನ ಕೇಳಬೇಕು ಅಂತ ತುಂಬಾ ಕುತೂಹಲವಾಗಿದ್ಯಪ್ಪ. ಆದ್ದರಿಂದ ವೇದವ್ಯಾಸ ದೇವರ ಮನಸ್ಸೆಂಬ ಸಾಗರದಲ್ಲಿ ಹುಟ್ಟಿದ ಮಹಾಭಾರತವೆಂಬ ಕಥೆಯನ್ನ ಹೇಳು ಎಂಬುದಾಗಿ ಸಮಗ್ರ ಭಾರತ ಕಥೆಯನ್ನ ಕೇಳಬೇಕೆಂಬತಕ್ಕಂಥ ಅಪೇಕ್ಷೆಯಿಂದ ಪ್ರಶ್ನೆ ಮಾಡಲ್ಪಟ್ಟ ಸೂತರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಅಂತತೇ ಕಥಯಿಷ್ಯಾಮಿ ಮಹದಾಖ್ಯಾನಮುತ್ತಮಂ ಕೃಷ್ಣದ್ವೈಪಾಯನ ಮತಂ ಮಹಾಭಾರತಮದ್ಭುತಂ ತಚ್ಚೃಣುಷ್ವೋತ್ತಮಮತೆ ಕಥ್ಯಮಾನಂ ಮಯಾ ದ್ವಿಜ ಶಂಸಿತುಂ ತನ್ಮನೋಹರ್ಷೋ ಮಮಾಪೀಹ ಪ್ರವರ್ಧತೆ. ಸ್ವಾಮಿ, ಹಂತ ಹಂತ ಅಂತ ಸಂತೋಷ ಅಂತ ಅಂದ್ರೆ ಸಂತೋಷ, ತುಂಬಾ ಸಂತೋಷ ಆಯ್ತಪ್ಪ. ಹೇ ಕಥಯಿಷ್ಯಾಮಿ, ಕೃಷ್ಣದ್ವೈಪಾಯನರಾಗಿರ್ತಕ್ಕ ವೇದವ್ಯಾಸ ದೇವರಿಗೆ ಸಮ್ಮತವಾದ, ನಾನ್ಯಾವುದೋ ವೇದವ್ಯಾಸ ದೇವರು ಹೇಳಿದ್ದೇನೋ ನಾನು ಹೇಳ್ತಾ ಇರೋದೇನೋ ಅಲ್ಲ, ವೇದವ್ಯಾಸ ದೇವರಿಗೆ ಸಮ್ಮತವಾದ, ಅಭಿಮತವಾದ, ಅದ್ಭುತಂ ಅತ್ಯದ್ಭುತವಾದ, ಉತ್ತಮಂ ಅತ್ಯಂತ ಶ್ರೇಷ್ಠವಾದ ಮಹಾಭಾರತ ಎಂಬತಕ್ಕ ದೊಡ್ಡ ಕಥೆಯನ್ನ ನಾನ್ ನಿಮಗೆ ಹೇಳ್ತೇನೆ. ಉತ್ತಮ ಮತೇ, ಮೂಲಕನನ್ನ ಕರೆಯೋದ್ ನೋಡಿ, ಉತ್ತಮ ಮತಿ. ಉತ್ತಮ ಅಂದ್ರೆ ಅತ್ಯಂತ ಶ್ರೇಷ್ಠ, ಅಜ್ಞಾನರಹಿತವಾದ ಬುದ್ಧಿಯುಳ್ಳ ಹೇ ದ್ವಿಜ, ಬ್ರಾಹ್ಮಣೋತ್ತಮರಾಗಿರ್ತಕ್ಕ ಶೌನಕರೇ, ನಾನು ಯಾವ ಮಹಾಭಾರತ ಕಥೆಯನ್ನು ಹೇಳ್ತೇನೋ ಆ ಕಥೆಯನ್ನು ನೀವು ಕೇಳ್ರಿ. ಯಾರೋ ನೀವು ಕಥೆ ಹೇಳಿ ಅಂತ ಅನ್ನೋದು, ಏನೋ ಕೇಳಿದ್ರಲ್ಲ ಅಂತ ಹೇಳೋದು, ಹಾಗೆಲ್ಲ ಅಲ್ಲ. ಕಥೆಯನ್ನ ಕೇಳುವವರಿಗೆ ಎಷ್ಟು ಸಂತೋಷ ಇರ್ತದೋ, ಕಥೆಯನ್ನ ಹೇಳುವ ವ್ಯಕ್ತಿಯು ಕೂಡ ಅಷ್ಟೇ ಸಂತುಷ್ಟನಾಗಿಯೇ ಹೇಳಬೇಕು ಅಂತ ಅನ್ನೋದು ಶಾಸ್ತ್ರ. ಆದ್ದರಿಂದ ಹೇಳ್ತಾರೆ, ತನ್ ಮನೋಹರ್ಷಃ ಮಮಾಪಿಹ ಪ್ರವರ್ಧತೆ. ಯಾವ ಕಥೆಯನ್ನ ಹೇಳಲಿಕ್ಕಾಗಿ ಆರಂಭ ಮಾಡಿದ ನನ್ನ ಮನಸ್ಸಿಗೆ ಸಂತೋಷ ಆಗ್ತಾ ಇದೆಯೋ, ನನ್ನ ಮನಸ್ಸನ್ನ ಸಂತೋಷಗೊಳಿಸ್ತಾ ಇದೆಯೋ, ಅಂತ ನನ್ನ ಸಂತೋಷಕ್ಕೆ ಕಾರಣವಾಗ್ತಾ ಇರ್ತಕ್ಕಂಥ ಶ್ರೀಮನ್ ಮಹಾಭಾರತ ಕಥೆಯನ್ನ ನಾನ್ ನಿಮಗೆ ಹೇಳ್ತೇನೆ, ಅದನ್ನ ಕೇಳ್ರಿ. ಅಂದ್ರೆ ಅವ್ರಿಗೆ ಸಂತೋಷ, ಸುಮ್ಮನೆ ಏನೋ ಕೇಳ್ಬಿಟ್ರಲ್ಲ ಅಂತ ಹೇಳೋದಲ್ಲ, ಸಂತುಷ್ಟರಾಗಿ ಕಥೆಯನ್ನು ಹೇಳ್ತಾ ಇರುವಂಥದ್ದು. ಕೃತ್ವಾತು ಸರ್ಪಸತ್ರಾಯ ದೀಕ್ಷಿತಂ ಜನಮೇಜಯಂ ಅಭ್ಯಾಗಚ್ಚದೃಶಿರ್ವಿದ್ವಾನ್ ಕೃಷ್ಣದ್ವೈಪಾಯನಸ್ತದಾ ಜನಯಾಮಾಸಯಂಕಾಳಿ ಶಕ್ತೇಃ ಪುತ್ರಾತ್ ಪರಾಶರಾತ್ ಕನ್ಯೈವ ಯಮುನಾ ದ್ವೀಪೆ ಪಾಂಡವಾನಾಂ ಪಿತಾಮಹಂ. ಅಲ್ಲಿ ವೇದವ್ಯಾಸ ದೇವರು ಬಂದ್ರು. ಜನಮೇಜಯ ಸರ್ಪಯಾಗವನ್ನ ಮಾಡ್ತಾ ಇದ್ದಾನೆ, ಅಥವಾ ಸರ್ಪಯಾಗವನ್ನ ಮಾಡಬೇಕೆಂಬತಕ್ಕಂತಹ ಸಂಕಲ್ಪವನ್ನ ಮಾಡಿಕೊಂಡು ದೀಕ್ಷಿತನಾಗಿದ್ದಾನೆ. ಸರ್ಪಯಾಗಕ್ಕೆ ದೀಕ್ಷೆಯನ್ನ ಸ್ವೀಕಾರ ಮಾಡಿಕೊಂಡಿದ್ದಾನೆ ಜನಮೇಜಯ ಎನ್ನುವಂತಹ ವಿಷಯವನ್ನ ಕೇಳಿದಂತಹ ತ್ರಿಕಾಲಜ್ಞಾನಿಗಳಾಗಿರ್ತಕ್ಕಂತಹ ವೇದವ್ಯಾಸ ದೇವರು ಅಲ್ಲಿ ಬರ್ತಾರೆ. ಜನಮೇಜಯ ಸರ್ಪಯಾಗವನ್ನು ಎಲ್ಲಿ ಮಾಡಿದನೋ ಅಲ್ಲಿ ಅವರು ಬರ್ತಾರೆ. ಎಂಥ ವೇದವ್ಯಾಸ ದೇವರು ಬಂದ್ರು ಅಂತಂದ್ರೆ, ಪಾಂಡವಾನಾಂ ಪಿತಾಮಹಂ, ಪಾಂಡವರಿಗೆ ಪಿತಾಮಹರು. ಪಾಂಡವರ ತಂದೆ ಪಾಂಡುರಾಜ, ಆ ಪಾಂಡುರಾಜನನ್ನ ಹುಟ್ಟಿಸಿದವರು ವೇದವ್ಯಾಸ ದೇವರಾದ್ದರಿಂದ ಪಾಂಡವರಿಗೆ ಪಿತಾಮಹರವರು. ಅಂತಹ ಪಾಂಡವರ ಪಿತಾಮಹರಾಗಿರ್ತಕ್ಕಂಥ ಯಾವ ವೇದವ್ಯಾಸ ದೇವರನ್ನ ಕಾಳಿ, ಸತ್ಯವತಿ ದೇವಿಗೆ ಕಾಳಿ ಅಂತ ಒಂದು ಹೆಸರು. ಆ ಕಾಳಿ ಶಕ್ತೇಃ ಪುತ್ರಾತ್ ಪರಾಶರಾತ್, ಶಕ್ತಿ ಋಷಿಗಳ ಮಕ್ಕಳಾಗಿರ್ತಕ್ಕಂಥ ಪರಾಶರರು ಯಮುನಾ, ಮುಂದೆ ವಿಸ್ತಾರವಾಗಿ ಹೇಳ್ತಾರೆ ವೇದವ್ಯಾಸ ದೇವರ ಅವತಾರದ ಕಥೆಯನ್ನ, ಸಂಕ್ಷಿಪ್ತವಾಗಿ ಆದ್ದರಿಂದ ಅಷ್ಟೇ ಫಾಸ್ಟ್ ಆಗಿ ಹೇಳೋದಿಲ್ಲಿ. ಶಕ್ತಿ ಮುನಿಗಳ ಮಕ್ಕಳಾದಂತಹ ಪರಾಶರರು ಯಾವ ಕಾಳಿ ದೇವಿಯಲ್ಲಿ ವೇದವ್ಯಾಸ ದೇವರನ್ನ ಹುಟ್ಟಿಸಿದರೋ, ಅಥವಾ ಕನ್ಯೆಯಾಗಿದ್ದಾಗಲೇ ಯಮುನೆಯ ದ್ವೀಪದಲ್ಲಿ ಪರಾಶರರಿಂದ ಯಾವ ಕಾಳಿಯು ವೇದವ್ಯಾಸ ದೇವರನ್ನ ತನ್ನ ಮಗನನ್ನಾಗಿ ಪಡೆದರೋ,
ಅಂತ ಪಾಂಡವರ ಪಿತಾಮಹರಾಗಿರತಕ್ಕ ವೇದವ್ಯಾಸ ದೇವರು ಆ ಸರ್ಪಯಾಗದ ಸ್ಥಳಕ್ಕೆ ಬಂದರು. ಜಾತಮಾತ್ರಶ್ಚ ಯಸ್ಸದ್ಯೋ ಬವೃಧೇ ವೇದವಿತ್ತಮಃ ವೇದಾಂತಾಧಿ ಜಗೇ ಸಾಂಗಾನ್ ಇತಿಹಾಸಾನ್ ಚ ಸರ್ವಶಃ ಯನ್ನಾತಿ ತಪಸಾ ಕಶ್ಚಿತ್ ನ ವೇದಾಧ್ಯಯನೇನ ಚ ನ ವ್ರತೈರ್ನೋಪವಾಸೇನ ಪ್ರಶಾಂತ್ಯಾನ ಮಂಜುನ. ವೇದವ್ಯಾಸ ದೇವರು ಬಂದ್ರು ಅನ್ನುವಾಗ ವೇದವ್ಯಾಸ ದೇವರ ಗುಣಗಳನ್ನ ಪಟ್ಟಿ ಮಾಡ್ತಾ ಇದ್ದಾರೆ ಇಲ್ಲಿ ಸೂತರು. ಎಂತಹ ವೇದವ್ಯಾಸ ದೇವರು ಬಂದ್ರು ಅಂತ ಹೇಳ್ಬೇಕಾದ್ರೆ ಸುಮ್ನೆ ವೇದವ್ಯಾಸರು ಬಂದ್ರು ಅಂತ ಅನ್ನೋದಲ್ಲ. ಏನೋ ಟೈಮ್ ಇತ್ತು, ಮಾಡಕ್ಕೇನು ಕೆಲಸ ಇರ್ಲಿಲ್ಲ, ವೇದವ್ಯಾಸರು ಬಂದ್ಬಿಟ್ರು ಅಂತ ಅರ್ಥ ಅಲ್ಲ. ಎಂತಹ ವೇದವ್ಯಾಸ ದೇವರು ಬಂದ್ರು? ಜಾತಮಾತ್ರಶ್ಚ, ಹುಟ್ಟುತ್ತಾ ಇದ್ದಾಗಲೇ, ಅವತಾರ ಮಾಡ್ತಾ ಇದ್ದಾಗಲೇ ಯಾರು ಎಲ್ಲ ವೇದಗಳನ್ನ ಅಧ್ಯಯನ ಮಾಡಿದರೋ, ಯಾರು ಎಲ್ಲ ವೇದಾಂಗಗಳನ್ನ ಅಧ್ಯಯನ ಮಾಡಿದರೋ, ಯಾರು ಎಲ್ಲ ಇತಿಹಾಸವನ್ನ ಸಮಗ್ರವಾಗಿ ಅಧ್ಯಯನ ಮಾಡಿದರೋ ಅಂತಹ ವೇದವ್ಯಾಸ ದೇವರಲ್ಲಿ ಬಂದ್ರು. ನೋಡಿ, ಸಮಸ್ಯೆ ಆಗುತ್ತೆ ಇಲ್ಲಿ. ವೇದ ಅಧ್ಯಯನ ಮಾಡಿದವರ, ವೇದ ಮಾಡಿದವರು, ಬ್ರಹ್ಮಸೂತ್ರಾದಿಗಳನ್ನ ರಚನೆ ಮಾಡಿಕೊಟ್ಟವರು, ಮಹಾಭಾರತ ಪುರಾಣ ಇತ್ಯಾದಿಗಳನ್ನು ಸಮಗ್ರವಾಗಿ ನಮಗೆ ತಿಳಿಸಿಕೊಟ್ಟವರು ಅಂತ ನಾವು ಚಿಂತನೆ ಮಾಡಬೇಕಿಲ್ಲಿ ವೇದವ್ಯಾಸ ದೇವರ ಬಗ್ಗೆ. ಹಾಗಿರೋ ಕಾಲಕ್ಕೆ ಇಲ್ಲಿ ಉಪನಿಷತ್ ಅಂತೀನಿ, ಮಹಾಭಾರತ ಏನ್ ಹೇಳ್ತಾ ಇದೆ? ಯಾರು ಅವತಾರ ಮಾಡ್ತಾ ಇದ್ದ ಹಾಗೆ ಸಮಗ್ರ ವೇದಗಳನ್ನ, ವೇದಾಂಗಗಳನ್ನ, ಇತಿಹಾಸಗಳನ್ನ ಅಧ್ಯಯನ ಮಾಡಿದರೋ ಅಂತಹ ವೇದವ್ಯಾಸ ದೇವರು ಬಂದ್ರು ಅಂತಂದ್ರೆ ಲೋಕದೃಷ್ಟಿಯಲ್ಲಿ ಅಧ್ಯಯನ ಮಾಡಲೇಬೇಕು. ಅಧ್ಯಯನ ಮಾಡುವುದು ಅತ್ಯಂತ ಅವಶ್ಯವಾಗಿರತಕ್ಕಂಥ ಧರ್ಮ. ಋತಂಚ ಸ್ವಾಧ್ಯಾಯ ಪ್ರವಚನೇಚ ಅಲ್ವಾ? ಸ್ವಾಧ್ಯಾಯ ಅಂತ ಅನ್ನೋದು ಅತ್ಯಂತ ಅವಶ್ಯವಾಗಿರ್ತಕ್ಕಂತಹ ಕರ್ತವ್ಯ. ಅಧ್ಯಯನವನ್ನ ಯಾವುದೇ ವ್ಯಕ್ತಿ ಯಾವ ಕಾಲಕ್ಕೂ ಬಿಡಬಾರದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ ವೇದವ್ಯಾಸ ದೇವರು. ಆದ್ದರಿಂದ ಯಾವ ವೇದವ್ಯಾಸ ದೇವರನ್ನ ತಪಸ್ಸಿನಿಂದಾಗ್ಲಿ ಅಥವಾ ವೇದಾಧ್ಯಯನದಿಂದಾಗ್ಲಿ, ವ್ರತಗಳಿಂದಲಾಗ್ಲಿ, ಉಪವಾಸಗಳಿಂದಲಾಗ್ಲಿ, ಶಾಂತಿಯಿಂದಲಾಗ್ಲಿ, ಅಥವಾ ಮನ್ಯುನ ಸಿಟ್ಟಿನಿಂದಾಗ್ಲಿ ಯಾರಿಗೂ ಮೀರಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲವೋ ಅಂತಹ ವೇದವ್ಯಾಸ ದೇವರು ಬಂದ್ರು. ಏನಪ್ಪ ಇದು? ವ್ರತಗಳನ್ನ ಮಾಡಿದ್ರು, ಉಪವಾಸವನ್ನ ಮಾಡಿದ್ರು ವೇದವ್ಯಾಸ ದೇವರು ಅಂತಂದ್ರೆ ಅರ್ಥ ಏನು? ವ್ರತೋಪವಾಸಗಳನ್ನ ಮಾಡಿದ್ರ ವೇದವ್ಯಾಸ ದೇವರು? ಉಪವಾಸ ಮಾಡಿದ್ರ, ವ್ರತ ಮಾಡಿದ್ರ? ಸಿಟ್ಟ ವೇದವ್ಯಾಸ ದೇವರಿಗೆ? ನೋಡಿ, ಶಾಂತಿಯೂ ಅಂತ ಹೇಳ್ತಾರೆ, ಕೋಪ ಅಂತ ಹೇಳ್ತಾರೆ. ಏನಿದೆಲ್ಲ ಅರ್ಥ? ಸಮಸ್ಯೆ ಆಗ್ತಾ ಇದೆಯಲ್ಲ ಅರ್ಥ ಮಾಡ್ಕೊಳ್ಲಿಕ್ಕೆ ಅಂತಂದ್ರೆ, ವಾದಿರಾಜ ಸ್ವಾಮಿಗಳು ಲಕ್ಷಾಲಂಕಾರದಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ತಪಸಾ ಅಂತಂದ್ರೆ ತಪಸ್ಸು, ತಪ ಎನ್ನುವ ಶಬ್ದಕ್ಕೆ ಎರಡು ಅರ್ಥ ಇದೆ. ಯಾವ ವೇದವ್ಯಾಸ ದೇವರನ್ನ ತಪಸ್ಸಿನಲ್ಲಿ ಮೀರ್ಲಿಕ್ಕೆ ಸಾಧ್ಯವಿಲ್ಲವೋ ಅಂಥ ವ್ಯಾಸರು ಬಂದ್ರು. ತಪಸ್ಸು, ತಪಸಂತಾಪೆ ಅಂತ ಒಂದರ್ಥ, ತಪ ಆಲೋಚನೆ ಅಂತ ಒಂದರ್ಥ. ಆಲೋಚನೆ ಮಾಡುವವರಲ್ಲಿ, ಆಲೋಚನೆ ಅಂತಂದ್ರೆ ನಿರಂತರವಾಗಿ ಚಿಂತನೆಯನ್ನ ಮಾಡುವಂಥವರಲ್ಲಿ, ತಪಸ್ಸಿಗೆ ಆಲೋಚನಾ ಅಂತ ಒಂದರ್ಥ ಇದೆ, ತಪಸ್ಸಿಗೆ ಸಂತಾಪವನ್ನ ಕೊಡುವುದು ಅಂತಲೂ ಅರ್ಥ ಇದೆ. ಆಲೋಚನೆ ಮಾಡುವವರಲ್ಲಿ, ತನ್ನ ಸ್ವರೂಪವನ್ನ ತಾನೇ ನಿರಂತರವಾಗಿ ಚಿಂತನೆ ಮಾಡುವಲ್ಲಿ ವೇದವ್ಯಾಸ ದೇವರಿಗೆ ಸಮರಿಲ್ಲ ತಪಸ್ಸಿನಿಂದ. ಮತ್ತೆ ದುರ್ವಾದಿನಾಂ ಮನಸ್ಸಂತಾಪಕರಣೇನವ, ದುರ್ವಾದಿಗಳ ಮನಸ್ಸಿಗೆ ಸಂತಾಪವನ್ನ ಕೊಡುವವರಲ್ಲಿ. ತಪಸ್ಸು ಅಂದ್ರೆ ಅದು ದುರ್ವಾದಿಗಳ ಮನಸ್ಸಿಗೆ ಸಂತಾಪವನ್ನ, ದುರ್ವಾದಿಗಳ ಮನಸ್ಸಿಗೆ ದುಃಖವನ್ನ, ದುರ್ವಾದಿಗಳ ಮನಸ್ಸಿಗೆ ಖೇದವನ್ನ, ದುರ್ವಾದಿಗಳ ಮನಸ್ಸಿಗೆ ಶೋಕವನ್ನ ಕೊಡುವುದರಲ್ಲಿ ವೇದವ್ಯಾಸ ದೇವರನ್ನ ಮೀರಿದವರು ಇನ್ಯಾರೂ ಇಲ್ಲ. ವೇದಾಧ್ಯಯನೇನ ಚ, ವೇದಾಧ್ಯಯನ ಅಧಿ ಅಯನ, ಅಧ್ಯಯನ ಎನ್ನುವ ಶಬ್ದಕ್ಕೆ ಅಧಿ ಅಯನ. ಅಧಿ ಅಂತಂದ್ರೆ ಅಧಿಕವಾಗಿ, ಅಯನ ಅಂತಂದ್ರೆ ಜ್ಞಾನ. ವೇದಾಧ್ಯಯನ ಅಂದ್ರೆ ವೇದಗಳ ಸಮಗ್ರವಾದ ಕಚ್ಛಂದಸಾಂ ಯೋಗಮ ವೇದ ಧೀರ ಅಂತ ವೇದ ಹೇಳ್ಬೇಕಾದ್ರೆ
ವೇದಗಳ ಯಥಾರ್ಥವಾದ ಜ್ಞಾನ ಯಾರಿಗಿದೆ? ವೇದಗಳನ್ನ ಚೆನ್ನಾಗಿ ಯಾರು ತಿಳ್ಕೊಳ್ತಾರೆ? ವೇದಾರ್ಥಗಳನ್ನ ವ್ಯಾಖ್ಯಾನ ಮಾಡಬಲ್ಲವರು ಯಾರು ಅಂದ್ರೆ ಕಹ ಅಂತ. ಕಹ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ. ಅಂದ್ರೆ ವೇದಗಳ ಸಮಗ್ರವಾದ ಅರ್ಥಜ್ಞಾನ ಚತುರ್ಮುಖ ಬ್ರಹ್ಮದೇವರಿಗಿದೆ ಅಂತನ್ನೋ ತಾತ್ಪರ್ಯ. ಇಲ್ಲಿ ವೇದಾಧ್ಯಯನ ಅಂದ್ರೆ ಚತುರ್ಮುಖ ಬ್ರಹ್ಮದೇವರಿಗಿಂತಲೂ ಅಧಿಕವಾಗಿ ಸಕಲ ವೇದಾರ್ಥ ಜ್ಞಾನವನ್ನ ತಿಳಿದವರು ವೇದವ್ಯಾಸ ದೇವರು. ಅಂದ್ರೆ ವೇದವ್ಯಾಸ ದೇವರಿಗೇನು ವೇದಾರ್ಥಗಳ ಜ್ಞಾನದಲ್ಲಿ ಸ್ಪಷ್ಟತೆ ಇದೆ, ಅಷ್ಟು ಸ್ಪಷ್ಟತೆ ಬ್ರಹ್ಮದೇವರಿಗಿಲ್ಲ. ಆದ್ದರಿಂದಲೇ ದ್ವೈಪಾಯನೇನ ಯದ್ಬುದ್ಧಂ ಬ್ರಹ್ಮಾದ್ಯೈ ಸ್ತನ್ನ ಬುದ್ಧತೆ ಎಂಬುದಾಗಿ ಪ್ರಮಾಣ ವಾಕ್ಯ. ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ಬೇಕಾದ್ರೆ ಈ ಪ್ರಮಾಣ ವಾಕ್ಯವನ್ನ ಕೊಡ್ತಾರೆ. ಇದು ಕೇಳ್ತಾ ಇದ್ರೆ ತುಂಬಾ ಅದ್ಭುತವಾದ ಪ್ರಮೇಯ. ಆದ್ದರಿಂದಲೇ ಮಹಾಭಾರತ ನಾವು ಸಮಗ್ರವಾಗಿ ಮುಖ್ಯಾಂಶಗಳನ್ನ ಮಾತ್ರ ಚಿಂತನೆ ಮಾಡಬಹುದು ಬಿಟ್ರೆ ಸಮಗ್ರವಾದ ಅನುಸಂಧಾನವನ್ನ ವಾಕ್ಯಗಳಿಗೆ ಶಬ್ದಗಳಿಗೆ ಅನುಸಂಧಾನವನ್ನ ಮಾಡ್ತೇವೆ ಅಂದ್ರೆ 16 ಜನ್ಮಗಳು ಹೋದ್ರೂ ಸಾಕಾಗೋದಿಲ್ಲ. ಅಷ್ಟು ಅರ್ಥಗಳನ್ನು ತುಂಬಿಸಿಟ್ಟಿದ್ದಾನೆ ಭಗವಂತ ಇದರಲ್ಲಿ. ಅಧ್ಯಯನ ಅಂದ್ರೆ ಅಯನ. ವೇದಾರ್ಥಗಳನ್ನ ಚತುರ್ಮುಖ ಬ್ರಹ್ಮದೇವರಿಗಿಂತಲೂ ಅನಂತಪಟ್ಟು ಸ್ಪಷ್ಟವಾಗಿ ತಿಳಿದವರು ವೇದವ್ಯಾಸ ದೇವರು. ನಮ್ಮ ತರ ಗುರುಗಳ ಮುಖದಿಂದ ಪುಸ್ತಕ ಇಟ್ಕೊಂಡು ಅಧ್ಯಯನ ಮಾಡಿಬಿಟ್ರು ಅನ್ನೋದು ಅರ್ಥ ಅಲ್ಲ ಇಲ್ಲಿ. ವೇದವ್ಯಾಸ ದೇವರ ಜ್ಞಾನ ಚತುರ್ಮುಖ ಬ್ರಹ್ಮದೇವರ ಜ್ಞಾನಕ್ಕಿಂತ ಅತ್ಯಂತ ಸ್ಪಷ್ಟವಾದದ್ದು, ಅನಂತಪಟ್ಟು ಮಿಗಿಲಾದದ್ದು. ಅದರಿಂದ ಅತ್ಯಂತ ಸ್ಪಷ್ಟವಾಗಿ ವೇದಾರ್ಥಗಳನ್ನ ತಿಳಿದವರಲ್ಲಿ ವೇದವ್ಯಾಸ ದೇವರನ್ನ ಬಿಟ್ರೆ ಇನ್ಯಾರೂ ಇಲ್ಲ. ಒಂದರ್ಥ. ಇನ್ನೊಂದು ವಾದಿರಾಜರು ಹೇಳ್ತಾರೆ, ವೇದೋ ವೇದ ವಿದವ್ಯಂಗ. ವೇದಗಳು ಮುಖ್ಯವಾಗಿ ದೇವರನ್ನ ತಿಳಿಸಿಕೊಡ್ತಾ ಇದೆ. ನನ್ನ ಜ್ಞಾನವನ್ನ ಮುಖ್ಯವಾಗಿ ತಿಳಿಸಿಕೊಡುವಂಥದ್ದು ವೇದಗಳು ಎನ್ನುವಂತಹ ಪರಿಪೂರ್ಣ ಜ್ಞಾನ ದೇವರಿಗೆ ಗೊತ್ತು. ವೇದೇಶ್ಚ ಸರ್ವೈರಹಮೇವ ವೇದ್ಯ ವೇದಾಂತ ಕೃತ್ ವೇದ ವಿದೇವಚಾಹಂ ಎಂಬುದಾಗಿ ಇದೇ ಭಗವದ್ಗೀತೆಯಲ್ಲೇ ಕೃಷ್ಣ ಮಹಾಭಾರತದಲ್ಲಿ ಸ್ಪಷ್ಟ ಹೇಳಿದ್ದಾನೆ. ವೇದನಾಮಕನಾಗಿರತಕ್ಕ ಭಗವಂತನ ಜ್ಞಾನ ವೇದಗಳು ಅತ್ಯಂತ ಸ್ಪಷ್ಟವಾಗಿ ಸರ್ವೋತ್ತಮನಾಗಿ ನನ್ನನ್ನ ತಿಳಿಸಿಕೊಡ್ತಾ ಇದೆ ಎಂಬುದಾಗಿ ದೇವರು ವೇದವ್ಯಾಸ ದೇವರು ಚೆನ್ನಾಗಿ ತಿಳಿಸಿದ್ದಾರೆ. ಅಥವಾ ವೇದಾಧ್ಯಯನ ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ತಾ. ಇದೆಲ್ಲ ವಾದಿರಾಜ ಸ್ವಾಮಿಗಳು ನಮಗೆ ಮಹಾಭಾರತವನ್ನ ಅರ್ಥ ಮಾಡುವಲ್ಲಿ ಅನುಗ್ರಹ ಮಾಡ್ತಕ್ಕಂತಹ ಕ್ರಮ. ಈ ರೀತಿಯಲ್ಲಿ ನೀವು ಎಲ್ಲ ಕಡೆ ಅರ್ಥ ಮಾಡ್ಕೊಂಡು ಹೋಗಬೇಕು ಅಂತ ದಿಕ್ಪ್ರದರ್ಶನವನ್ನ ನಮಗೆ ಮಾಡ್ಕೊಡ್ತಾ ಇದ್ದಾರೆ ವಾದಿರಾಜ ಸ್ವಾಮಿಗಳು. ಮತ್ತೆ ವೇದಾಧ್ಯಯನ ಅಂದ್ರೆ ಏನು? ಇನ್ನೊಂದರ್ಥ, ವೇದಗಳನ್ನ ಅಪ್ರಮಾಣ ಅಂತ ಹೇಳ್ತಾ ಇದ್ರು. ವೇದ ಉತ್ಸನ್ನವಾಗಿತ್ತು, ಎಲ್ಲ ವೇದಗಳನ್ನು ಅಪ್ರಮಾಣ ಅಂತ ಹೇಳ್ತಾ ಇದ್ರು. ಇಲ್ಲಪ್ಪ, ವೇದ ಅಪ್ರಮಾಣ ಅಲ್ಲ, ವೇದ ಅನಿತ್ಯ ಅಲ್ಲ, ವೇದ ಅಪೌರುಷೇಯ, ವೇದ ಪೌರುಷೇಯವಲ್ಲ. ಅನೇಕರು ದುರ್ವಾದಿಗಳು ವೇದ ಅಪ್ರಮಾಣ ಅಂತ ಹೇಳ್ತಾ ಇದ್ರು, ವೇದ ಅನಿತ್ಯ ಅಂತ ಹೇಳ್ತಾ ಇದ್ರು, ವೇದ ಪೌರುಷೇಯ ಅಂತ ಹೇಳ್ತಾ ಇದ್ರು. ಅದೆಲ್ಲವನ್ನ ನಿರಾಕರಣೆ ಮಾಡಿ ಎಲ್ಲ ವಿದ್ಯೆಗಳಿಗಿಂತ ಸಕಲ ವಿದ್ಯಾಭ್ಯ ವೇದಾನಾಂ ಆಧಿಕ್ಯಸ್ಯ ಪ್ರಾಪಣೇನವ, ಎಲ್ಲ ವಿದ್ಯೆಗಳಿಗಿಂತಲೂ ವೇದ ಅತ್ಯಧಿಕವಾದದ್ದು, ಅಪೌರುಷೇಯ, ಸ್ವತಃ ಪ್ರಮಾಣ, ನಿತ್ಯ ಎಂಬುದಾಗಿ ವೇದಗಳನ್ನ ಸ್ಥಾಪನೆ ಮಾಡಿದವರು. ವೇದ ನಿತ್ಯತ್ವವನ್ನ, ವೇದ ಪೌರುಷೇಯತ್ವವನ್ನ, ವೇದಗಳ ಸ್ವತಃ ಪ್ರಾಮಾಣ್ಯವನ್ನ ಸ್ಥಾಪನೆ ಮಾಡುವ ವಿಷಯದಲ್ಲಿ ವೇದವ್ಯಾಸ ದೇವರಿಗೆ ಸಮನಾದವರು ಯಾರೂ ಇಲ್ಲ. ನಾವು ವ್ರತೈಹಿ, ವ್ರತ ಪ್ರತಿ ಕಲ್ಪಗಳಲ್ಲಿ ಭಾರತ ಪುರಾಣ ಬ್ರಹ್ಮಸೂತ್ರಾದಿ ಗ್ರಂಥಗಳನ್ನ ರಚನೆ ನಾನೇ ಮಾಡ್ತೇನೆ ಎಂಬತಕ್ಕಂಥ ವ್ರತ. ಎಂಥ ಅರ್ಥ ನೋಡಿ. ವೇದವ್ಯಾಸ ದೇವರ ಪರಮಾನುಗ್ರಹ ನಮ್ಗೆ ಇಲ್ಲ ಅಂತಂದ್ರೆ ಇಂಥ ಅರ್ಥ ವಿಶೇಷಗಳನ್ನ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯವೇ ಇಲ್ಲ. ವ್ರತ ಮಾಡುವ ವಿಷಯದಲ್ಲಿ ವೇದವ್ಯಾಸ ದೇವರಿಗೆ ಸಮಾನರಾದವರು ಯಾರೂ ಇಲ್ಲ. ಅಂದ್ರೆ ಏನು ವ್ರತ ಅದು? ಅದೇನಾದ್ರೂ ಹೇಳ್ತಾ ಇದ್ದಾರೆ, ಪ್ರತಿ ಕಲ್ಪಗಳಲ್ಲಿ ಮಹಾಭಾರತ, ಪುರಾಣ, ಬ್ರಹ್ಮಸೂತ್ರಾದಿ ಗ್ರಂಥಗಳನ್ನು ನಾನು ರಚನೆ ಮಾಡಿ ಯೋಗ್ಯರಿಗೆ ಬಂದಿರತಕ್ಕ ಅಜ್ಞಾನವನ್ನ ಪರಿಹಾರ ಮಾಡ್ತೇನೆ ಎಂಬತಕ್ಕಂಥ ವ್ರತವನ್ನ ಮಾಡುವ ವಿಷಯದಲ್ಲಿ ವೇದವ್ಯಾಸ ದೇವರಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ. ಉಪವಾಸೈಹಿ, ಉಪವಾಸ, ಅರ್ಥ ಮಾಡ್ತಾರೆ ವಾದಿರಾಜರು.
ಸಕಲ ಚೇತನಾತ್ಮಕವಾದ ಜಗತ್ತು, ಸಕಲ ಚೇತನಾತ್ಮಕವಾದ ಜಗತ್ತಿನ ಒಳಗೆ ವಾಸ ಮಾಡುವಂತಹ ವಿಷಯದಲ್ಲಿ, ಜೀವ ಜಡಾತ್ಮಕವಾದ ಸಕಲ ಪ್ರಪಂಚದ ಒಳ ಹೊರಗೆ ನಿಂತು ನಿಯಮನವನ್ನ ಮಾಡುವಂತಹ ವಿಷಯದಲ್ಲಿ ವೇದವ್ಯಾಸ ದೇವರಿಗೆ ಸಮರಾದವರು ಯಾರೂ ಇಲ್ಲ. ಅಂತರ್ಬಹಿಸ್ಥಿತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಎನ್ನುವಂತಹ ಶ್ರುತಿವಾಕ್ಯ ಇದಕ್ಕೆ ಪ್ರಮಾಣ. ಉಪವಾಸ ಅಂದ್ರೆ ಎಲ್ಲ ಚೇತನಾತ್ಮಕವಾದ ಸಕಲ ಪ್ರಪಂಚದ ಒಳಗೆ ಅಂತರ್ಯಾಮಿಯಾಗಿ ನಿಂತುಕೊಳ್ಳು, ಸಮೀಪದಲ್ಲಿ ವಾಸ ಮಾಡುವುದು, ಅಂತರ್ಯಾಮಿಯಾಗಿ ನಿಲ್ಲುವಂಥದ್ದು ಆ ವಿಷಯದಲ್ಲಿ. ಮತ್ತೆ ಚತುರ್ಮುಖ ಬ್ರಹ್ಮದೇವರ 100 ವರ್ಷದಷ್ಟು ದೀರ್ಘಕಾಲವಾಗಿರತಕ್ಕಂತಹ ಪ್ರಳಯ ಕಾಲದಲ್ಲಿ ಅನ್ನಾದಿಗಳ ಅಪೇಕ್ಷೆ ಇಲ್ಲದೆ ಇದ್ರೂ ಕೂಡ ದೇಹ ಹಾಳಾಗದೆ, ದೇಹ ಸೊರಗದೆ, ದೇಹ ಪುಷ್ಟವಾಗಿಯೇ ಇಟ್ಟುಕೊಂಡಿರುವಂತಹ ವಿಷಯದಲ್ಲಿ ಉಪವಾಸ. ದೇವರು ಏನೂ ಸ್ವೀಕಾರ ಮಾಡಿಕೊಳ್ಳೋದಿಲ್ಲ, ಆಹಾರ ರಹಿತನಾಗಿರ್ತಾನೆ. ಚತುರ್ಮುಖ ಬ್ರಹ್ಮದೇವರ 100 ವರ್ಷ ಪರ್ಯಂತ ಪ್ರಳಯ ಕಾಲವಿದ್ರೂ, ಅಷ್ಟು ದೀರ್ಘ ಕಾಲಾವಧಿಯಲ್ಲಿ ಅನ್ನಾದಿಗಳ ಅಪೇಕ್ಷೆ ಇಲ್ಲದೇ ಇದ್ರೂ ಕೂಡ ದೇಹ ಪುಷ್ಟಿ ಹಾಗೇ ಇರುತ್ತೆ, ದೇಹ ಕೃಶವಾಗೋದಿಲ್ಲ. ಅಂತ ಉಪವಾಸದ ವಿಷಯದಲ್ಲೂ ಚೇತನಾತ್ಮಕವಾಗಿರತಕ್ಕ ಜಗತ್ತಿನ ಸಮೀಪದಲ್ಲಿ ಅಂತರ್ಯಾಮಿಯಾಗಿ ವಾಸ ಮಾಡುವಂತಹ ವಿಷಯದಲ್ಲಿಯೂ ವೇದವ್ಯಾಸ ದೇವರಿಗೆ ಸಮನಾದವನ್ಯಾರು ಇಲ್ಲ. ಪ್ರಶಾಂತ್ಯ ಭೃಗುಮುನಿ ತನ್ನ ಎದೆಗೆ ಜಾಡಿಸಿ ಒದ್ದಾಗ ಅದನ್ನ ಸಹನೆ ಮಾಡಿದ್ರು. ಒಳ್ಳೆ ಕ್ಷಮೆ, ಪ್ರಕೃಷ್ಟವಾದ ಶಾಂತಿ, ಅದ್ಭುತವಾದ ಕ್ಷಮ. ಆ ತಾಳ್ಮೆ ಯಾರಿಗೆ ಬರಬೇಕು? ಮನ್ಯು ಕೋಪ. ಮನ್ಯು ಅನ್ನೋದಕ್ಕೆ 2 ಅರ್ಥ ಮಾಡ್ತಾರೆ ವಾದಿರಾಜ ಸ್ವಾಮಿಗಳಲ್ಲಿ. ಮನನಾನುಕೂಲ ಚೇತೋ ವ್ಯಾಪಾರೇಣ, ಮನನಕ್ಕೆ ಅನುಕೂಲವಾಗಿರತಕ್ಕ ಚೇತಸ್ಸಿನ ವ್ಯಾಪಾರದಲ್ಲಿ ಮನನ ಮಾಡುವ ವಿಷಯದಲ್ಲಿ ವೇದವ್ಯಾಸ ದೇವರಿಗೆ ಸಮರ್ಯಾರು? ಯಾಕೆ? ವೇದಗಳ ಅರ್ಥ ಎಷ್ಟು ಅಂತ ಪರಿಪೂರ್ಣವಾಗಿ ತಿಳಿದವರು ವೇದವ್ಯಾಸ ದೇವರು ಅಂತಂದ್ರೆ ಅವರ ಜ್ಞಾನ ಇನ್ ಹೇಗಿರ್ಬೇಡ. ಮನ್ಯು ಅಂದ್ರೆ ಹಾಗೆ. ಇನ್ನೊಂದು ಅರ್ಥ ಏನು ಗೊತ್ತಾ? ಅನಾದ್ಯನಂತ ಕಾಲಗಳಲ್ಲಿಯೂ ಕೂಡ ಅಯೋಗ್ಯರಲ್ಲಿಯೇ ನಿಯಮೇನ ಕೋಪವನ್ನು ಮಾಡಿಕೊಳ್ಳುವುದು. ಅಯೋಗ್ಯವಾದ ಪದಾರ್ಥಗಳ ಮೇಲೆ, ಅಯೋಗ್ಯ ವ್ಯಕ್ತಿಗಳ ಮೇಲೆ, ತಾಮಸರ ಮೇಲೆಯೇ ನಿಯಮೇನ ಕೋಪ ಮಾಡಿಕೊಳ್ಳುವ ವಿಷಯದಲ್ಲಿ ಅಕಸ್ಮಾತ್ ಸಜ್ಜನರು ಕರ್ಮವಶಾತ್ ಅಪರಾಧವನ್ನ ಮಾಡಿದಾಗ ಅವರಿಗೆ ಅನುಗ್ರಹವನ್ನ ಮಾಡ್ಲಿಕ್ಕಾಗಿ ಕೋಪವನ್ನ ತೋರಿಸುವಂತಹ ವಿಷಯದಲ್ಲಿ ವೇದವ್ಯಾಸ ದೇವರಿಗೆ ಸಮರಾದವರು ಯಾರೂ ಇಲ್ಲ. ಅಂತಹ ವೇದವ್ಯಾಸ ದೇವರು ಆ ಯಾವ ಸರ್ಪಯಾಗಕ್ಕೆ ಬಂದರು. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಅಧಿರಾಜರ ಅದ್ಭುತವಾದ ವ್ಯಾಖ್ಯಾನ ಕೌಶಲ. ವಿವ್ಯಾಸೈಕಂ ಚತುರ್ಧಾಯೋ ವೇದಂ ವೇದ ವಿದಾಂ ವರಃ ಪರಾವರಗ್ನೋ ಬ್ರಹ್ಮರ್ಷಿ ಕವಿ ಸತ್ಯವ್ರತ ಶುಚಿ ಯಃ ಪಾಂಡುಂ ಧೃತರಾಷ್ಟ್ರಂಚ ವಿದುರಂ ಚಾಪ್ಯಜಿ ಜನತೆ ಶಂತನೋ ಸಂತತಿಂ ಸನ್ನಂ ಉದ್ಧರಿಷ್ಯನ್ ಮಹಾತಪಾಃ ಜನಮೇ ಜಯಸ್ಯ ರಾಜಋಷೇಃ ತಸ್ಮಿನ್ ಸತ್ರೇ ಮಹಾತ್ಮನಃ ವಿವೇಶ ಶಿಷ್ಯೈಃ ಸಹಿತೋ ವೇದ ವೇದಾಂಗ ಪಾರಗೈಃ. ಬ್ರಹ್ಮರ್ಷಿಗಳು, ಕವಿಹಿ ಸರ್ವಜ್ಞರು, ಸತ್ಯವ್ರತಃ ವೇದಗಳನ್ನ ಪಾಠ ಮಾಡುವುದರಲ್ಲೇ ಆಸಕ್ತರು, ಶುಚಿಹಿ ಅತ್ಯಂತ ಶುದ್ಧರು, ವೇದವಿದಾಂವರಃ ವೇದಗಳನ್ನ ತಿಳಿದವರಲ್ಲಿ ಅತ್ಯಂತ ಶ್ರೇಷ್ಠರು, ಪರಾವರಜ್ಞ ಎಲ್ಲವನ್ನೂ ತಿಳಿದವರು ಆಗಿರತಕ್ಕಂತಹ ಯಾವ ವೇದಗಳನ್ನ 4 ಭಾಗವಾಗಿ ವಿಭಾಗಿಸಿದರೋ, ಸಮಗ್ರವಾದ ವೇದವನ್ನ ಋಗ್ಯಜು ಸಾಮಾಥರ್ವ ಎಂಬುದಾಗಿ 4 ವಿಭಾಗವಾಗಿ ವಿಂಗಡಣೆ ಮಾಡಿದರೋ ಅಂಥ ವೇದವ್ಯಾಸ ದೇವರು ಆ ಯಾಗಕ್ಕೆ ಬಂದರು. ಯಾರು? ಪಾಂಡವರ ಅಥವಾ ಶಂತನುವಿನ ಸಂತಾನ. ಕುರುವಂಶ ನಾಶವಾಗುವಂತಹ ಸಂದರ್ಭದಲ್ಲಿ ಅದನ್ನ ಉದ್ಧಾರ ಮಾಡ್ತಾ ಪಾಂಡುವನ್ನ, ಧೃತರಾಷ್ಟ್ರನನ್ನ, ವಿದುರನನ್ನ ಯಾವ ಮಹಾನುಭಾವರು ಹುಟ್ಟಿಸಿದರೋ ಅಂಥ ವೇದವ್ಯಾಸ ದೇವರು ಬಂದರು. ಅಂಥ ವೇದವ್ಯಾಸ ದೇವರು ಮಹಾನುಭಾವನಾಗಿರತಕ್ಕ, ರಾಜಋಷಿಯಾಗಿರ್ತಕ್ಕ ಜನಮೇಜಯ ಮಾಡ್ತಾ ಇದ್ದಂತಹ ಆ ಸರ್ಪಸತ್ರದಲ್ಲಿ ವೇದಾಂಗ ಪಾರಗರಾಗಿರತಕ್ಕಂತಹ ದೊಡ್ಡ ವಿದ್ವಾಂಸರಾಗಿರತಕ್ಕ ತಮ್ಮ ಶಿಷ್ಯರ ಜೊತೆಯಲ್ಲಿ ಆ ಯಾಗಮಂಟಪವನ್ನ ಪ್ರವೇಶ ಮಾಡ್ತಾರೆ.
ನೋಡಿ ವೇದವ್ಯಾಸ ದೇವರ ಬಗ್ಗೆ ಏನ್ ಹೇಳೋದು ನಾವು. ವ್ಯಾಸರ ಮಹತ್ವ ಎಷ್ಟು ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ ನಮಗಿಲ್ಲಿ. ವ್ಯಾಸರೇ, ಬೇರೆ ಯಾರೂ ಇಲ್ಲ. ವ್ಯಾಸರ ಮಹತ್ವವನ್ನ ತಿಳಿಸಿಕೊಡ್ಬೇಕಾದವ್ರು ಯಾರು? ವ್ಯಾಸರೇ ತಾನೆ. ನಾವು ನೀವೇನ್ ತಿಳಿಸ್ಕೊಡಕ್ಕಾಗ? ತತ್ರ ರಾಜಾನಮಾಸೀನಂ ದದರ್ಶ ಜನಮೇಜಯಂ ಕೃತಂ ಸದಸ್ಯೈರ್ಬಹುಭಿಃ ದೇವೈರಿವ ಶತಕ್ರತುಂ ತಥಾ ಊರ್ಧ್ವಾವಸಿಕ್ತೈಶ್ಚ ನಾನಾ ಜನಪದೇಶ್ವರೈಃ ಋತ್ವಿಗ್ಭಿಃ ದೇವಕಲ್ಪೈಶ್ಚ ಕುಶಲೈಃ ಯಜ್ಞ ಸಂಸ್ತರೇ ಜನಮೇಜಯರ್ಷು ರಾಜಋಷಿಃ ದೃಷ್ಟ್ವಾ ತಂ ಋಷಿಮಾಗತಂ ಸಗಣೋ ಯುಧ್ಯತಸ್ತೂರ್ಣಂ ತಥೋ ಭಾರತ ಸತ್ತಮಃ ಕಾಂಚನಂ ವಿಷ್ಟರಂ ತಸ್ಮೈ ಸಯೇವ ನೃಪತಿ ಸ್ವಯಂ ಆಸನಂ ಕಲ್ಪಯಾಮಾಸ ಯಥಾ ಶಕ್ರೋ ಬೃಹಸ್ಪತೇಃ ತತ್ರೋಪವಿಷ್ಟಂ ವರದಂ ದೇವಋಷಿಗಣ ಪೂಜಿತಂ ಪೂಜಯಾಮಾಸ ರಾಜೇಂದ್ರಃ ಶಾಸ್ತ್ರದೃಷ್ಟೇನ ಕರ್ಮಣಾ ಪಾದ್ಯಮಾಚಮನೀಯಂಚ ರಾಜ್ಯಂಗಾಂಚ ವಿಧಾನತಃ ಪಿತಾಮಹಾಯ ಕೃಷ್ಣಾಯ ತದರ್ಹಾಯನ್ಯವೇದಯತ್. ತುಂಬಾ ಚೆನ್ನಾಗಿ ಹೇಳ್ತಾರೆ. ಸಭಾಮಂಟಪಕ್ಕೆ ಪ್ರವೇಶ ಮಾಡಿದ್ರು. ಆ ಯಾಗಶಾಲೆ ಏನಿದೆ, ಆ ಯಾಗಶಾಲೆಗೆ ಶಿಷ್ಯರ ಜೊತೆಯಲ್ಲಿ ವ್ಯಾಸರು ಪ್ರವೇಶ ಮಾಡ್ತಾರೆ. ಇಲ್ಲಿ ದೇವತೆಗಳ ಸಭೆಯಲ್ಲಿ ಅನೇಕ ದೇವತೆಗಳ ಗುಂಪಿನ ಮಧ್ಯದಲ್ಲಿ ವಿರಾಜಮಾನನಾಗಿ ಕಂಗೊಳಿಸ್ತಾ ಇಂದ್ರ ಹ್ಯಾಕ್ ಕೂತಿರ್ತಾನೋ ಹಾಗೆ ಅನೇಕ ಸದಸ್ಯರುಗಳಿಂದ ಸುತ್ತುವರಿಯಲ್ಪಟ್ಟ ಆ ಸದಸ್ಯರ ಗುಂಪಿನ ಮಧ್ಯದಲ್ಲಿ ವಿರಾಜಮಾನನಾದ ಜನಮೇಜಯನನ್ನು ನೋಡ್ತಾನೆ. ಆ ಜನಮೇಜಯ ದೊಡ್ಡ ಆಸನದಲ್ಲಿ ಕೂತಿದ್ದಾನೆ. ಜನಮೇಜಯ ಒಬ್ಬನೇ ಅಲ್ಲ, ಅನೇಕ ರಾಜರಿದ್ದಾರೆ. ಪಟ್ಟಾಭಿಷಿಕ್ತರಾಗಿರ್ತಕ್ಕ ರಾಜರುಗಳು, ಸುಮ್ಮನೆ ಹೆಸರಿಗೆ ಮಾತ್ರ ರಾಜ ಅಲ್ಲ, ಪಟ್ಟಾಭಿಷಿಕ್ತರಾಗಿರ್ತಕ್ಕ ರಾಜರು. ಮೂರ್ಧಾವಸಿಕ್ತ ಇಷ್ಟೇ, ಇಲ್ಲಿ ಪಟ್ಟಾಭಿಷೇಕ ಅನ್ನೋದಾಗಿದೆ. ಪಟ್ಟಾಭಿಷಿಕ್ತರಾಗಿರ್ತಕ್ಕ ಅನೇಕ ರಾಜರುಗಳು, ಅನೇಕ ಋತ್ವಿಕ್ಗಳು, ಕುಶಲೈಹಿ ಎಲ್ಲ ಕರ್ಮಗಳನ್ನ ಮಾಡುವಲ್ಲಿ ಮಹಾ ಸಮರ್ಥರಾಗಿರ್ತಕ್ಕ ಆ ಎಲ್ಲರೂ ಜನಮೇಜಯ ಇವರೆಲ್ಲರೂ ಕೂಡ ಯಜ್ಞಶಾಲೆಯಲ್ಲಿ ಕೂತಿರೋದನ್ನ ವೇದವ್ಯಾಸ ದೇವರು ನೋಡ್ತಾರಂತೆ. ಯಾವಾಗ ವೇದವ್ಯಾಸ ದೇವರು ಬಂದ್ರು ಅಂತ ಜನಮೇಜಯನಿಗೆ ಗೊತ್ತಾಯಿತೋ ಸಪರಿವಾರ ಸಮೇತನಾಗಿ ತಕ್ಷಣ ಎದ್ದು ವೇದವ್ಯಾಸ ದೇವರನ್ನ ಸ್ವಾಗತ ಮಾಡಬೇಕು ಅಂತ ಓಡಿಬಿಟ್ಟ ಜನಮೇಜಯ. ಇಂದ್ರದೇವರು ಬೃಹಸ್ಪತ್ಯಾಚಾರ್ಯರಿಗೆ ಏನು ಮರ್ಯಾದೆ ಮಾಡ್ತಾನೆ ಆ ಪ್ರಕಾರವಾಗಿ ಈ ಜನಮೇಜಯ ಯಾರಿಗೆ? ವೇದವ್ಯಾಸ ದೇವರಿಗೆ ಬಂಗಾರದ ಒಂದು ಆಸನವನ್ನ ಕೊಡ್ತಾನಂತೆ. ವಿಷ್ಟರ ಅಂದ್ರೆ ಆಸನ, ಕಾಂಚನ ವಿಷ್ಟರ ಅಂದ್ರೆ ಬಂಗಾರದ ಒಂದು ದೊಡ್ಡ ಆಸನವನ್ನ ಕೊಡ್ತಾ ಇದ್ದಾನೆ. ಜನಮೇಜಯ ಕೊಟ್ಟ ಆ ಬಂಗಾರದ ಆಸನದಲ್ಲಿ ಕೂತ ದೇವಋಷಿಗಣ ಪೂಜಿತಂ. ನೋಡಿ, ವೇದವ್ಯಾಸ ದೇವರು ಸಾಕ್ಷಾತ್ ನಾರಾಯಣ ಅಂತ ಗೊತ್ತಾಗುತ್ತೆ. ಎಲ್ಲ ದೇವತೆಗಳು, ಋಷಿಗಳು, ಆ ಎಲ್ಲ ಗುಂಪಿನಿಂದ ಪೂಜೆಯನ್ನು ಸ್ವೀಕಾರ ಮಾಡಿಕೊಳ್ಳತಕ್ಕಂತಹ ವರದಂ, ಎಲ್ಲರಿಗೂ ವಿಶೇಷವಾದ ಸಕಲಾಭೀಷ್ಟಗಳನ್ನ ಕೊಡುವಲ್ಲಿ ಮಹಾ ಸಮರ್ಥರಾಗಿರತಕ್ಕ ವೇದವ್ಯಾಸ ದೇವರನ್ನು ರಾಜೇಂದ್ರ, ರಾಜಾಧಿರಾಜನಾಗಿರತಕ್ಕ ಯಾವ ಜನಮೇಜಯ ಶಾಸ್ತ್ರೋಕ್ತವಾದ ಕ್ರಮದಲ್ಲಿ ಪೂಜೆ ಮಾಡ್ತಾನೆ. ಪಾದ್ಯ, ಆಚಮನೀಯ, ಮಧುಪರ್ಕ ಮೊದಲಾದ ಎಲ್ಲವುಗಳಿಂದ ಅವರಿಗೆ ಪೂಜೆಯನ್ನು ಮಾಡಿ ರಾಜ್ಯವನ್ನ ಸಮರ್ಪಣೆ ಮಾಡ್ತಾನಂತ. ಅವರಿಗೆ ಪಿತಾಮಹರಾಗಿರ್ತಕ್ಕಂತಹ ಅವರಿಗೆ ರಾಜ್ಯವನ್ನ ಸಮರ್ಪಣೆ ಮಾಡ್ತಾನೆ. ತನ್ನ ರಾಜ್ಯವನ್ನೇ ಕೊಟ್ಟು ಬಿಟ್ಟ. ನೋಡಿ, ವೇದವ್ಯಾಸ ದೇವರ ಮುಂದೆ ಇನ್ಯಾವ ರಾಜ್ಯ? ಒಳ್ಳೆಯ ಮಾತುಗಳನ್ನ ಕೊಟ್ಟ. ಗಾಂ ರಾಜ್ಯಂ ಗಾಂಚ ವಿಧಾನತ ಅನ್ನುವಲ್ಲಿ ಗಾಂ ಎನ್ನುವ ಶಬ್ದಕ್ಕೆ ಹಾಲನ್ನ ಕೊಡುವಂತಹ ಗೋವು ಅಂತ ಒಂದರ್ಥ, ಪ್ರಿಯವಾಕ್ಯಂ ಒಳ್ಳೆಯ ಮಾತುಗಳು ಅಂತ ಒಂದರ್ಥ. ಮನೆಗೆ ಯಾರು ಅನ್ನ ಕಾಣದೆ ಬರೋದಿಲ್ವಂತೆ. ಇಂದ ಬರುತ್ತೆ ಕಥೆ ಇದು. ನಮ್ಮ ಮನೆಗೆ ಯಾರಾದ್ರೂ ಬರ್ತಾರೆ ಅಂದ್ರೆ ನಮಗೆ ಪುಣ್ಯವನ್ನ ಕೊಡ್ಲಿಕ್ಕಾಗಿಯೇ ಬರ್ತಾರೆ ಅಂತ, ನಾವು ಮಾಡಿದ ಪಾಪಗಳನ್ನ ಪರಿಹಾರ ಮಾಡ್ಲಿಕ್ಕೆ ಬರ್ತಾರೆ ಅಂತ. ಅನ್ನ ಕಾಣದೆ ಯಾರು ಬರೋದಿಲ್ಲ ಅನ್ನುವ ಎಚ್ಚರಿಕೆ ನಮಗಿರ್ಬೇಕು. ಬಂದ ಅತಿಥಿಗಳಿಗೆ, ಅಭ್ಯಾಗತರಿಗೆ ದೇವರು ನಮಗೇನು ಕೊಟ್ಟಿದ್ದಾನೋ ಅದರಲ್ಲಿ ಸಂತೃಪ್ತಿಯನ್ನ ಪಡಿಸಿದ್ರೆ, ಅತಿಥಿ ಪೂಜೆಯನ್ನ ಮಾಡಿದರೆ ಭಗವಂತ ಅತ್ಯಂತ ಸುಪ್ರೀತನಾಗ್ತಾನೆ. ಬಂದವರಿಗೆ ಮೊದಲು ಒಳ್ಳೆ ಮಾತಾಡ್ಬೇಕು ಅಂತ ಶಾಸ್ತ್ರ. ಒಳ್ಳೆ ಗೋವುಗಳನ್ನೂ ಕೊಟ್ಟ, ಜೊತೆಯಲ್ಲೇ ಒಳ್ಳೆ ಮಾತುಗಳನ್ನೂ ಆಡಿದ. ನೋಡಿ, ವಾದಿರಾಜರು ಎರಡು ರೀತಿ ಅರ್ಥ ಮಾಡ್ತಾರೆ.
ಪ್ರಿಯವಾಕ್ಯಂ ಬಹುಕ್ಷೀರವತೀಂ ಧೇನುಂವ, ಒಳ್ಳೆ ಮಾತುಗಳನ್ನು ಆಡಿದ, ಅನೇಕ ಗೋದಾನವನ್ನು ಮಾಡಿದ, ತನ್ನ ರಾಜ್ಯವನ್ನೇ ಕೊಟ್ಟು ಬಿಟ್ಟ. ಯಾಕೆ ಅಂತಂದ್ರೆ ನಾವು ದಾನವನ್ನ ಮಾಡಬೇಕು, ಸತ್ಪಾತ್ರರಿಗೆ ದಾನ ಮಾಡಬೇಕು. ಆ ಪಾತ್ರದಲ್ಲಿ ಅತ್ಯಂತ ಉತ್ತಮವಾದ ಪಾತ್ರ ಭಗವಂತ ಬಂದಿದ್ದಾನಲ್ಲ, ಭಗವಂತನಿಗೆ ಎಲ್ಲವನ್ನ ಕೊಟ್ಟು ಬಿಟ್ಟ. ಪಿತಾಮಹರಾಗಿರ್ತಕ್ಕ ಕೃಷ್ಣ ವೇದವ್ಯಾಸ ದೇವರಿಗೆ ಎಲ್ಲವನ್ನ ಸಮರ್ಪಣೆ ಮಾಡಿಬಿಟ್ನಂತೆ. ಪ್ರತಿಗೃಹ್ಯ ಚ ತಾಂ ಪೂಜಾಂ ಪಾಂಡವಾಜ್ಜನಮೇಜಯಾತ್ ಕಾಂಚೈವ ಸಮನುಜ್ಞಾಯ ಮುನಿಃ ಪ್ರೀತೋ ಭವತ್ತದಾ. ಅವನು ಸಮರ್ಪಣೆ ಮಾಡಿದ ಪಾಂಡವರ ವಂಶದಲ್ಲಿ ಬಂದ ಜನಮೇಜಯ ಮಹಾರಾಜ ತಮಗೆ ಸಮರ್ಪಣೆ ಮಾಡಿದ ಎಲ್ಲವನ್ನ ಸ್ವೀಕಾರ ಮಾಡಿಕೊಂಡಂತಹ ವೇದವ್ಯಾಸ ದೇವರು ಅವನು ಹೇಳಿದ ಒಳ್ಳೆ ಮಾತುಗಳನ್ನ, ಅದೇ ಪ್ರಕಾರವಾಗಿಯೇ ಅವನು ನೀಡಿದ ಗೋವುಗಳನ್ನ ಅದೆಲ್ಲವನ್ನ ಸ್ವೀಕಾರ ಮಾಡಿಕೊಂಡವರಾಗಿ ತುಂಬಾ ಸಂತುಷ್ಟರಾದರು, ಸುಪ್ರೀತರಾದರು. ತಥಾ ಸಂಪೂಜಯಿತ್ವಾದು ಯತ್ನೇನ ಪ್ರಪಿತಾಮಹಂ ಉಪೋಪವಿಶ್ಯ ಪ್ರೀತಾತ್ಮ ಪರ್ಯಪೃಚ್ಛತ್ ಅನಾಮಯಂ. ಪ್ರಪಿತಾಮಹರಾಗಿರತಕ್ಕಂತಹ ವೇದವ್ಯಾಸ ದೇವರನ್ನ ಯತ್ನೇನ ಪ್ರಯತ್ನಪೂರ್ವಕವಾಗಿ, ಮನೆಗೆ ಹಿರಿಯರು ದೊಡ್ಡವರು ಬಂದಾಗ ಏನೋ ಮಾಡ್ಬೇಕಲ್ಲ ಅಂತ ಮಾಡೋದಲ್ಲ, ಪ್ರಯತ್ನಪೂರ್ವಕವಾಗಿ ಮಾಡ್ಬೇಕು ಅನ್ನೋ ಶಾಸ್ತ್ರ ಪಾಠ ಮಾಡ್ತಾನೆ ಜನಮೇಜಯ. ಪ್ರಯತ್ನಪೂರ್ವಕವಾಗಿ ತನ್ನ ಪ್ರಪಿತಾಮಹರಾಗಿರತಕ್ಕ ವೇದವ್ಯಾಸ ದೇವರನ್ನ ಚೆನ್ನಾಗಿ ಪೂಜೆ ಮಾಡಿ ಸಂತುಷ್ಟನಾಗಿರ್ತಕ್ಕ ಜನಮೇಜಯ ಅವ್ರ ಹತ್ರ ಕೂತ್ಕೊಳ್ತಾನೆ. ಅವ್ರ ಮೇಲೆ ಕೂತಿದ್ದಾರೆ ಪ್ರಪಿತಾಮಹ ಅಲ್ವಾ, ಮುತ್ತಜ್ಜ. ಅವರ ಕಾಲಬುಡದಲ್ಲಿ ಕೂತು ಪ್ರಶ್ನೆ ಮಾಡ್ತಾನೆ. ಭಗವಾನಪಿ ತಂದೃಷ್ಟ್ವಾ ಕುಶಲಂ ಪರಿವೇದ್ಯ ಚ ಸದಸ್ಯೈಃ ಪೂಜಿತಃ ಸರ್ವೈಃ ಸದಸ್ಯಾನಭ್ಯ ಪೂಜಯತ್. ಕ್ಷೇಮ ಸಮಾಚಾರವನ್ನ ಕೇಳಿದ ಸ್ವಾಮಿ ವೇದವ್ಯಾಸ ದೇವರಿ, ಮುತ್ತಜ್ಜ ಹೇಗಿದ್ದೀರಿ ನೀವು, ಏನು ಕತೆ ಅಂತೆಲ್ಲ ಅವ್ರ ಬಗ್ಗೆ ಕೇಳಿದ. ಅವರು ಕೂಡ ತಮ್ಮ ಕ್ಷೇಮ ಸಮಾಚಾರವನ್ನು ತಿಳಿಸ್ತಾರೆ. ತಿಳಿಸಿದ ನಂತರ ಎಲ್ಲ ಸದಸ್ಯರುಗಳು ವೇದವ್ಯಾಸ ದೇವರಿಗೆ ಮರ್ಯಾದೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಸದಸ್ಯರುಗಳು ಆ ಯಾಗಕ್ಕೆ ಬಂದಿರತಕ್ಕ ಎಲ್ಲ ಸದಸ್ಯರುಗಳು ಮಾಡಿದ ಪೂಜೆಯನ್ನ ಸ್ವೀಕಾರ ಮಾಡಿಕೊಂಡಂತಹ ವ್ಯಾಸರು ತಾವು ಕೂಡ ಅವರವರ ಯೋಗ್ಯತಾನುಸಾರವಾಗಿ ಗೌರವ ಸಮರ್ಪಣೆಯನ್ನ ಮಾಡಿದ ಮೇಲೆ ತತಸ್ಥಂ ಸಹಿತಂ ಸರ್ವೈಃ ಅಥಾಂತೆ ಜನಮೇಜಯ ಇಮಮರ್ಥಂ ಕುರುಶ್ರೇಷ್ಠ ಪರ್ಯಪೃಚ್ಛತ್ ಕೃತಾಂಜಲಿ. ಎಲ್ಲ ಪರಸ್ಪರ ಏನ್ ಚೆನ್ನಾಗಿದ್ದೀರಾ, ಏನ್ ಕಥೆ, ಏನು ಅಂತೆಲ್ಲ ಮಾತಾಡಿದ್ ಮುಗೀತು. ಎಲ್ಲ ಮಾತಾಡ್ಕೊಂಡಿದ್ ಮುಗೀತು. ಮುಗಿದ ಮೇಲೆ ಜನಮೇಜಯ, ಕುರುಶ್ರೇಷ್ಠನಾಗಿರ್ತಕ್ಕ ಜನಮೇಜಯ ಕೈ ಮುಗಿದು ವೇದವ್ಯಾಸ ದೇವರನ್ನ ಕೇಳ್ತಾನೆ. ಕುರುಣಾಂ ಪಾಂಡವಾನಾಂಚ ಭವಾನ್ ಪ್ರತ್ಯಕ್ಷದರ್ಶಿವಾನ್ ತೇಷಾಂ ಚರಿತಮಿಚ್ಛಾಮಿ ಕ್ಷಮಾನಮಿಹ ತ್ವಯಾ. ಆದಿರಾಜರು ಅದು ಬಿಟ್ಟುಬಿಟ್ಟೆ, ಅದನ್ನ ಅವ್ರು ಹೇಳಲೇಬೇಕು. ಸದಸ್ಯಾನಭ್ಯ ಪೂಜಯತ್ 26ನೇ ಶ್ಲೋಕದಲ್ಲಿ ಎಲ್ಲ ಸದಸ್ಯರುಗಳು ಮಾಡಿದ ಪೂಜೆಯನ್ನ ವೇದವ್ಯಾಸ ದೇವರು ಸ್ವೀಕಾರ ಮಾಡಿಕೊಂಡು ಸದಸ್ಯರುಗಳಿಗೆ ತಾವು ಪೂಜೆ ಮಾಡಿದರು ಅಂತ ಬರುತ್ತಲ್ಲ, ಅದಕ್ಕೆ ವಾದಿರಾಜರು ಅರ್ಥ ಮಾಡ್ತಾರೆ. ಅಭ್ಯಪೂಜಯತ್ ಎನ್ನುವ ಅಭಿ ಎಂಬತಕ್ಕಂತಹ ಉಪಸರ್ಗವನ್ನ ಹಾಕಿ ಪೂಜೆ ಮಾಡಿದರು ಅಂತ ಪ್ರಯೋಗ ಮಾಡಿದ್ದಾರೆ ಇಲ್ಲಿ ಭಾರತದಲ್ಲಿ. ಅಂದ್ರೆ ಆ ಪೂಜೆಯನ್ನು ಅಂತರ್ಯಾಮಿಯಾಗಿ ತಾನೇ ಮಾಡಿಕೊಂಡ ಅಂತ, ತನ್ನ ಪೂಜೆಯನ್ನು ತಾನೇ ಮಾಡಿಕೊಂಡ. ಅಂತರ್ಯಾಮಿಣ ಸ್ವಸ್ಯೈವ ಅಕರೋತ್, ತಾಂ ಪೂಜಾಮಪಿ ಅಂತರ್ಯಾಮಿಣ ಸ್ವಸ್ಯೈವ ಅಕರೋತ್. ಸದಸ್ಯರ ಒಳಗೆ ಅಂತರ್ಯಾಮಿಯಾಗಿರ್ತಕ್ಕ ತನಗೆ ತಾನು ಪೂಜೆ ಮಾಡಿಕೊಂಡ ಅಂತ. ಮಹಸಿ ಮಹೀಯಸೇಚ ಅಂತ ಒಂದು ವೇದವಾಕ್ಯ. ಮಹಸಿ ನೀನು ಪೂಜೆ ಮಾಡ್ತಿ, ಮಹೀಯಸೆ ಪೂಜೆ ಮಾಡಿಸಿಕೊಳ್ತಿ. ಪೂಜೆ ಮಾಡ್ತಿ ಅಂದ್ರೆ ಅಂತರ್ಯಾಮಿಯಾಗಿರ್ತಕ್ಕ ನಿನಗೆ ನೀನೇ ಪೂಜೆ ಮಾಡ್ತಿ, ಬೇರೆಯವರಿಂದ ಪೂಜೆ ಮಾಡಿಸ್ಕೊಳ್ತಿ ಅನ್ನೋ ತಾತ್ಪರ್ಯ. ಇದು ವಿಶೇಷ ಅಂಶ. ಜನಮೇಜಯ ಕೈ ಮುಗಿದು ಪ್ರಶ್ನೆ ಮಾಡ್ತಾ ಇದ್ದಾನೆ ವ್ಯಾಸರನ್ನ. ಸ್ವಾಮಿ, ಕುರುಪಾಂಡವರನ್ನು ನೀವು ಪ್ರತ್ಯಕ್ಷವಾಗಿ ನೋಡಿದವರು, ಅದರಿಂದ ಸುಳ್ಳು ಹೇಳಲಿಕ್ಕೆ
ಅಥವಾ ಎಕ್ಸಾಜರೇಷನ್ಗೆ ಅವಕಾಶವೇ ಇಲ್ಲ. ಅವರಿಬ್ಬರನ್ನ ನೀವು ಪ್ರತ್ಯಕ್ಷವಾಗಿ ನೋಡಿರೋದ್ರಿಂದ ಅವರ ಚರಿತೆಯನ್ನ ನಾನು ನಿಮ್ಮ ಮುಖದಿಂದ ಕೇಳಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೀನಿ. ಕಥಂಚ ಭಗವನ್ ಭೇದ ಯಶಾಮಾಸೀನ್ ಮಹಾತ್ಮನಾಂ ತಚ್ಚ ಯುದ್ಧಂ ಕಥಮಭೂತ್ ಭೂತಾಂತಕರಣಂ ಮಹತ್ ಪಿತಾಮಹಾನಾಂ ಸರ್ವೇಷಾಂ ದೈವೇನಾವಿಷ್ಟಚೇತಸಾಂ ಛಾಮಿ ತತ್ವತಃ ಶ್ರೋತುಂ ಭಗವನ್ ಕುಶಲೋಕ್ಯಸಿ. ಸ್ವಾಮಿ ವ್ಯಾಸರೇ, ಮಹಾನುಭಾವರಾಗಿರ್ತಕ್ಕ ಅವರಿಬ್ಬರಿಗೆ ದ್ವೇಷ ವೈಷಮ್ಯ ಎಲ್ಲಿಂದ ಬಂತು? ಭೂತಾಂತಕರಣಂ, ಎಲ್ಲ ಭೂತಗಳ ಸಮಸ್ತ ಜೀವರಾಶಿಯ ನಾಶಕ್ಕೆ ಕಾರಣವಾಗಿರತಕ್ಕ ಆ ದೊಡ್ಡ ಯುದ್ಧ ಹೇಗಾಯ್ತು? ಹರಿಯಿಂದ ಪ್ರೇರಿತರಾಗಿರತಕ್ಕ ಆ ಎಲ್ಲ ನನ್ನ ಪಿತಾಮಹರ ಚರಿತೆಯನ್ನ ನಾನು ನಿಮ್ಮಿಂದ ಕೇಳಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ಯಥಾರ್ಥವಾಗಿ ಹೇಳುವುದರಲ್ಲೇ ಅತ್ಯಂತ ಕುಶಲರು ನೀವು. ಅದರಿಂದ ದಯಮಾಡಿ ನನ್ನ ಪೂರ್ವಜರ ಚರಿತ್ರೆಯನ್ನ ಹೇಳಬೇಕು ನೀವು ಎಂಬುದಾಗಿ ಜನಮೇಜಯ ವೇದವ್ಯಾಸ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾನೆ. ತಸ್ಯ ತದ್ವಚನಂ ಶ್ರುತ್ವಾ ಕೃಷ್ಣದ್ವೈಪಾಯನಸ್ತದಾ ಶಶಾಸ ಶಿಷ್ಯಮಾಸೀನಂ ವೈಶಂಪಾಯನಮಂತಿಕಾತ್. ಇಲ್ಲಿ ಏನಾಗಿದೆ? ಜನಮೇಜಯನ ಈ ಮಾತನ್ನ ಕೇಳಿದಂತಹ ಯಾವ ವೇದವ್ಯಾಸ ದೇವರು ಏನ್ ಮಾಡ್ಬಿಟ್ರು? ಹತ್ತಿರದಲ್ಲೇ ತಮ್ಮ ಶಿಷ್ಯ ಕೂತಿದ್ರು, ಮಹಾನುಭಾವರು, ಯಜುರ್ವೇದದ ಗುರುಗಳು ವೈಶಂಪಾಯನರು. ಆ ವೈಶಂಪಾಯನರಿಗೆ ಹೇಳ್ತಾನೆ, ಗುರುಣಾಂ ಪಾಂಡವಾನಾಂಚ ಯಥಾ ಭೇದೋ ಭವತ್ಪುರ ತ್ವಮಸ್ಮೈ ಸರ್ವಮಾಚಕ್ಷ್ವಾ ಯನ್ಮತ್ತ ಶ್ರುತವಾನಸಿ. ವೈಶಂಪಾಯನ, ನಾನ್ ನಿನಗೇನು ಉಪದೇಶ ಮಾಡಿದ್ದೇನೆ, ನೀನ್ ನನ್ನ ಮುಖದಿಂದ ಏನು ಕಥೆಯನ್ನ ಕೇಳಿದ್ದಿ, ಕುರುಪಾಂಡವ ಚರಿತ್ರೆ, ಅವರಿಬ್ಬರಿಗೆ ಹೇಗೆ ವಿರೋಧ ಭೇದ ಉಂಟಾಯಿತು ಅನ್ನೋದನ್ನ ನಾನ್ ನಿನಗೇನ್ ಹೇಳಿದ್ನೋ, ನನ್ನ ಮುಖದಿಂದ ನೀನೇನ್ ಯಥಾರ್ಥವಾಗಿ ಕೇಳಿದೆಯೋ ಆ ಎಲ್ಲ ನಾನು ಹೇಳಿದ, ನನ್ನ ಬಾಯಿಂದ ನೀನು ಕೇಳಿದ ಆ ಎಲ್ಲ ಕಥೆಗಳನ್ನ ಇವನಿಗೆ ಹೇಳು. ಜನಮೇಜಯನಿಗೆ ಉಪದೇಶ ಮಾಡು ನೀನು, ಮಹಾಭಾರತ ಕಥೆಯನ್ನು ಹೇಳಬೇಕು ನೀನು ಎಂಬುದಾಗಿ ವೇದವ್ಯಾಸ ದೇವರು ಅವರಿಗೆ ವೈಶಂಪಾಯನರಿಗೆ ಆಜ್ಞೆಯನ್ನ ಮಾಡ್ತಾರೆ. ಗುರೋರ್ವಚನಮಾಜ್ಞಾಯ ವಿಪ್ರರ್ಷಭಸ್ತದ ಆಚಚಕ್ಷೇ ತತಃ ಸರ್ವಂ ಇತಿಹಾಸಂ ಪುರಾತನಂ ರಾಜ್ಞೇ ತಸ್ಮೈ ಸದಸ್ಯೇಭ್ಯಃ ಕ್ಷತ್ರಿಯೇಭ್ಯಶ್ಚ ಸರ್ವಶಃ ಭೇದಂ ರಾಜ್ಯ ವಿನಾಶಂಚ ಕುರು ಪಾಂಡವಯೋಸ್ತದಾ. ವಿಪ್ರರ್ಷಭಃ, ವಿಪ್ರೋತ್ತಮರಾಗಿರತಕ್ಕಂತಹ ವೈಶಂಪಾಯನರು ಗುರುಗಳಾದಂತಹ ವೇದವ್ಯಾಸ ದೇವರ ಆಜ್ಞೆಯನ್ನ ಶಿರಸಾ ವಹಿಸಿ ಆ ಜನಮೇಜಯನಿಗೂ ಆ ಯಾಗಕ್ಕೆ ಬಂದಿರತಕ್ಕ ಉಳಿದ ಸದಸ್ಯರಾಗಿರತಕ್ಕ ಬ್ರಾಹ್ಮಣೋತ್ತಮರಿಗೂ ಋಷಿಗಳಿಗೂ ಎಲ್ಲ ಕ್ಷತ್ರಿಯ ರಾಜರುಗಳಿಗೂ ಎಲ್ಲರಿಗೂ ಕೂಡ ಕೌರವ ಪಾಂಡವರಿಗೆ ಉಂಟಾಗಿರತಕ್ಕ ಭೇದ, ರಾಜ್ಯ ವಿನಾಶ, ಯುದ್ಧ ಮೊದಲಾಗಿರತಕ್ಕ ಎಲ್ಲ ಇತಿಹಾಸವನ್ನ ಸಮಗ್ರವಾಗಿ ನಿರೂಪಣೆ ಮಾಡಿದರು ಅನ್ನುವಲ್ಲಿಗೆ ಮಹಾಭಾರತದ ಆದಿಪರ್ವದಲ್ಲಿ 53ನೇ ಅಧ್ಯಾಯ ಸಮಾಪ್ತಿಯಾಗ್ತದೆ. ಸಂಭವ ಪರ್ವದಲ್ಲಿ ಮೊದಲನೇ ಅಧ್ಯಾಯ ಮುಗಿಯುತ್ತೆ. ಇಲ್ಲಿ ವೈಶಂಪಾಯನರು ಸಂಗ್ರಹವಾಗಿ ಸಮಗ್ರ ಮಹಾಭಾರತ ಕಥೆಯನ್ನ ನಿರೂಪಣೆ ಮಾಡ್ತಾರೆ. ಇಲ್ಲಿಂದ ಮಹಾಭಾರತ ಆರಂಭ ಆಯ್ತು. ಶೃಣು ರಾಜನ್ ಯಥಾ ವೀರ ಭ್ರಾತರಃ ಪಂಚ ಪಾಂಡವಾಃ ವಿರೋಧಮನ್ವಗಚ್ಚಂತ ಧಾರ್ತರಾಷ್ಟ್ರೈರ್ದುರಾತ್ಮಭಿಃ. ಜನಮೇಜಯ, ವೀರರಾಗಿರ್ತಕ್ಕ ಅಣ್ಣ ತಮ್ಮಂದ್ರು ಪಾಂಡವರು 5 ಜನ, ದುರಾತ್ಮರಾಗಿರ್ತಕ್ಕ ಧೃತರಾಷ್ಟ್ರನ ಮಕ್ಕಳಾದ ದುರ್ಯೋಧನಾದಿಗಳ ಜೊತೆಯಲ್ಲಿ ಯಾವ ಪ್ರಕಾರವಾಗಿ ದ್ವೇಷವನ್ನ ಉಂಟು ಮಾಡಿಕೊಂಡ್ರು, ಹೇಗ್ ಗಲಾಟೆ ಆಯಿತು ಅನ್ನುವ ಎಲ್ಲ ವಿಷಯವನ್ನ ನಾನು ನಿನಗೆ ಹೇಳ್ತಾ ಇದ್ದೇನೆ, ಹೇಳು. ಪುರವೇ ಪ್ರಾಂಗ್ ನಮಸ್ಕೃತ್ಯ ಮನೋಬುದ್ಧಿ ಸಮಾಧಿಭಿಃ ಸಂಪೂಜ್ಯ ಚ ದ್ವಿಜಾನ್ ಸರ್ವಾನ್ ತಥಾನ್ಯಾನ್ ವಿದುಷೋ ಜನಾನ್ ಮಹರ್ಷೇ ಸರ್ವಲೋಕೇಶು ವಿಶ್ರುತಸ್ಯಾಸ್ಯ ಧೀಮತಃ ಪ್ರವಕ್ಷ್ಯಾಮಿ ಮತಂ ಕೃತ್ಸ್ನಂ ವ್ಯಾಸಸ್ಯಾಮಿತ ತೇಜಸಃ. ಈ ಶ್ಲೋಕಗಳನ್ನ ಕೇಳಬೇಕಾದ್ರೆ ಆನಂದ ಆಗಿಬಿಡ್ತೀನಿ.
ಗುರವೇ ಪ್ರಾಂಗ್ ನಮಸ್ಕೃತ್ಯ ಮನಸ್ಸು ಬುದ್ಧಿ ಮತ್ತು ಸಮಾಧಿಗಳಿಂದ ಅಥವಾ ಸಮಾಹೃತವಾದ ಕಾನ್ಸಂಟ್ರೇಟೆಡ್ ಆಗಿರತಕ್ಕ ಮನಸ್ಸು ಬುದ್ಧಿಗಳಿಂದ ನನ್ನ ಗುರುಗಳಾಗಿರತಕ್ಕ ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡಿ, ಇಲ್ಲಿ ಸನ್ನಿಹಿತರಾಗಿರತಕ್ಕ ಎಲ್ಲ ಬ್ರಾಹ್ಮಣರಿಗೂ ನಮಸ್ಕಾರವನ್ನ ಮಾಡಿ, ಎಲ್ಲ ಜ್ಞಾನಿ ವರೆಣ್ಯರುಗಳಿಗೂ ನಮಸ್ಕಾರವನ್ನ ಮಾಡಿ, ಮಹರ್ಷಿಗಳು ಸರ್ವಲೋಕಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದವರು ಮಹಾ ಬುದ್ಧಿಮಂತರು ಆಗಿರತಕ್ಕಂತಹ ವೇದವ್ಯಾಸ ದೇವರಿಗೆ ಸಮ್ಮತವಾಗುವಂತೆ ವೇದವ್ಯಾಸ ದೇವರೇ ಬರೆದ, ಒತ್ತು ಹೇಳ್ಬೇಕು ಇದನ್ನ, ವೇದವ್ಯಾಸ ದೇವರೇ ರಚನೆ ಮಾಡಿದ ಮಹಾಭಾರತವನ್ನ ಹೇಳ್ತೇನೆ. ಶ್ರೋತುಂ ಪಾತ್ರಂತು ರಾಜನ್ ಸ್ವಂ ಪ್ರಾಪ್ಯೇ ಮಾಂ ಭಾರತೀಂ ಶುಭಾಂ ಗುರೋರ್ವಕ್ತುಂ ಪರಿಸ್ಪಂದೋ ಮುದಾ ಪ್ರೋತ್ಸಾಹಯತಿ ಮಾಂ. ಗುರೋಃ ರಾಜ, ಗುರುಗಳು ಹೇಳಿದ್ದಾರೆ ನನಗೆ ಮಹಾಭಾರತ ಕಥೆಯನ್ನ ಕೇಳಲಿಕ್ಕೆ ಶ್ರೋತೃಗಳು ಬೇಕು. ಶ್ರೋತೃಗಳು ಅಂತ ಸುಮ್ ಟೈಮ್ ಪಾಸ್ ಮಾಡ್ಕೊಂಡು ಹೋಗತಕ್ಕಂತ ಶ್ರೋತೃಗಳಿಂದ ಮೂರ್ಖಾಸಿ ಪ್ರಯೋಜನ ಇಲ್ಲ. ಅವ್ರು ಕೇಳಿಯೂ ಅವರಿಗೆ ಪ್ರಯೋಜನ ಇಲ್ಲ, ನಾನು ಹೇಳಿಯೂ ಪ್ರಯೋಜನ ಇಲ್ಲ. ಆದ್ದರಿಂದ ಶ್ರೋತೃಗಳು ಅಂತಂದ್ರೆ ಜ್ಞಾನ ಬರಬೇಕು ಎಂಬತಕ್ಕ ಮನಸ್ಸಿನಿಂದ ಶ್ರವಣ ಮಾಡತಕ್ಕಂತಹ ವ್ಯಕ್ತಿಗಳು. ಏನೋ ಹೇಳ್ತಾ ಇದ್ದಾರಲ್ಲ ಮರುತಾಚಾರ್ಯರು, ಕೇಳ್ಬಿಡ್ತೀವಿ ಪಾಠ ಅಂತಲ್ಲ. ಆದ್ದರಿಂದ ಇದು ಉಪನ್ಯಾಸ ರೂಪದಲ್ಲಿ ಅಲ್ಲದೆ ಪಾಠ ರೂಪದಿಂದ ಮಾಡ್ತಾ ಇರತಕ್ಕಂತಹ ಕ್ರಮ. ಇದೇ ಕಾರಣಕ್ಕೆ ತತ್ವಜ್ಞಾನ ಬರಲಿ, ವೇದವ್ಯಾಸ ದೇವರ ಪರಮಾನುಗ್ರಹ ಆಗ್ಲಿ ಎನ್ನುವಂತ ಉದ್ದೇಶ ಇಟ್ಕೊಂಡು ನಿಮಗೆ ಪಾಠ ರೂಪದಲ್ಲಿ ಭಾರತವನ್ನ ಹೇಳ್ತಾ ಇರತಕ್ಕಂತ ಉದ್ದೇಶ ಇಷ್ಟೆ. ಶ್ರೋತುಂ ಪಾತ್ರಂತು ರಾಜಂತಂ, ಜನಮೇಜಯ ಈ ಮಹಾಭಾರತ ಕಥೆಯನ್ನು ಯಥಾರ್ಥವಾಗಿ ಶ್ರವಣ ಮಾಡ್ಲಿಕ್ಕೆ ಪಾತ್ರ ನೀನು, ಯೋಗ್ಯ ನೀನು. ಇವನಿಗೆ ಮಹಾಭಾರತ ಹೇಳು ಅಂತ ವೇದವ್ಯಾಸ ದೇವರು ಹೇಳಿದ್ದಾರೆ ಅಂತಂದ್ರೆ ಎಂಥ ಪುಣ್ಯಾತ್ಮನಪ್ಪ ನೀನು. ನನಗೆ ಒಳ್ಳೆ ಶಕುನ ಆಗ್ತಾ ಇದೆ. ಏನು ಗೊತ್ತಾ, ನನ್ನ ವಾದಿರಾಜ್ ಹೇಳ್ತಾರೆ, ಪರಿಸ್ಪಂದ ಜಾತಃ ದಕ್ಷ ಭುಜಾದಿಷು, ಗಂಡು ಮಕ್ಕಳಿಗೆ ಬಲಭುಜ ಅಲ್ಲಾಡ್ಬೇಕಂತ, ಅದು ಶುಭ ಸೂಚನೆ. ಬಲಗಣ್ಣು, ಬಲಭುಜ, ಬಲಗೈ, ಹೆಣ್ಣು ಮಕ್ಕಳಿಗೆಲ್ಲ ಎಡ. ನನಗೆ ಬಲಭುಜ ಅಲ್ಲಾಡ್ತಾ ಇದೆ, ರೋಮಾಂಚನ ಆಗ್ತಾ ಇದೆ. ಆದ್ದರಿಂದ ಕಥೆಯನ್ನ ಹೇಳಲಿಕ್ಕೆ ಉತ್ಸಾಹ ಬರ್ತಾ ಇದೆ ನನಗೆ. ಒಳ್ಳೆ ಸಚ್ಚಿಷ್ಯ ಲಾಭ ಆಗಿದೆ. ವೇದವ್ಯಾಸ ದೇವರು ಯೋಗ್ಯನಾಗಿರ್ತಕ್ಕ, ಶ್ರವಣ ಮಾಡ್ಲಿಕ್ಕೆ ಯೋಗ್ಯನಾಗಿರ್ತಕ್ಕ ಒಬ್ಬ ಶಿಷ್ಯನನ್ನು ತೋರಿಸಿಕೊಟ್ಟಿದ್ದಾರೆ. ಸಚ್ಚಿಷ್ಯ ಲಾಭ. ಜನಮೇಜಯನಂತಹ ಸಚ್ಚಿಷ್ಯ ಎಲ್ಲಿ ಸಿಗಬೇಕು? ಒಳ್ಳೆ ಶಕುನ ಆಗಿದೆ, ರೋಮಾಂಚನ ಆಗ್ತಾ ಇದೆ, ಬಲಭುಜ ಅದಿರ್ತಾ ಇದೆ, ಅಲ್ಲಾಡ್ತಾ ಇದೆ. ಆದ್ದರಿಂದ ನನಗಿದೆಲ್ಲದರಿಂದ ಉಲ್ಲಾಸ ಆಗ್ತಾ ಇದೆ. ನಾನು ನಿನಗೆ ಹೇಳ್ತೇನೆ ಕಥೆ. ಋಣುರಾಜನ್ ಯಥಾ ಭೇದ ಕುರು ಪಾಂಡವಯೋರಭೂತ್ ರಾಜ್ಯಾರ್ಥೆ ದ್ಯೂತ ಸಂಭೂತೋ ವನವಾಸಸ್ತಥೈವ ಚ ಯಥಾ ಚ ಯುದ್ಧಮಭವತ್ ಶಿವೀಕ್ಷಯಕಾರಕಂ ತತ್ತೇಹಂ ಸಂಪ್ರವಕ್ಷ್ಯಾಮಿ ಪೃಚ್ಛತೆ ಭರತಋಷಭ ते पितरिते वीराः वनादेत्यस्व मन्दिरं न चिरादेव विद्वांसो वेदे धनुषिता भवन्तां तथा रूपसम्पन्नान् वीर्येण परमेणः नामृष्यन् कुरवो दृष्ट्वा पाण्डवान् धृतराष्ट्रजाः ततो दुर्योधनः क्रूरः कर्णस्तस्य मते स्थितः पाण्डवान् विविधोपायै राज्यहेतोरपीडयत् तदावथ विषं पापो भीमाय धृतराष्ट्रजः जरयामास तद्वीरस्पन्देन सह भारत प्रमाणकोट्यां क्रीडित्वा बद्ध्वा सुप्तमनागसं बद्ध्वैव मध्ये गंगायां प्रक्षिप्य पुनराव्रजन् यदा प्रबुद्धः कौन्तेयस्तदा संचिद्य बन्धनान् उदतिष्ठन् महाराजा भीमसेनो गतं यतः आशीविषैः कृष्णसर्पैः सुप्तम् तैनमदंशयत् सर्वेष्वेवाङ्गदेशेषु न ममारथशत्रुः उपायैर्विविधैः क्षुद्रः संवृतैः विवृतैरपि पीडयामास दुष्टात्मा न च किञ्चिदसाधयत् स तेषां विप्रकारेषु तेषु महामतिः
ಭಕ್ಷಣೆ ಪ್ರತಿಘಾತೆ ಚ ವಿದುರಃ ರಹಿತೋ ಅಭವತ್. ತುಂಬಾ ಚೆನ್ನಾಗಿ ಹೇಳ್ತಾರೆ ನೋಡಿ. ರಾಜ ಕೌರವ ಪಾಂಡವರಿಗೆ ರಾಜ್ಯ ನಿಮಿತ್ತದಿಂದ ಹೇಗೆ ಕಪಟದ್ಯೂತವಾಯಿತು, ಪಗಡೆ ಆಟ ಆಡಿದ್ರು. ಆ ಪಗಡೆ ಆಟದಿಂದ ಕಪಟದ್ಯೂತದಿಂದ ಹೇಗೆ ವಿರೋಧ ಉಂಟಾಯಿತು, ಹೇಗೆ ಪಾಂಡವರಿಗೆ ವನವಾಸ ಆಯಿತು, ಎಲ್ಲವನ್ನ ಹೇಳ್ತೀನಿ ಕೇಳು. ಭರತ ವಂಶದಲ್ಲಿ ಹುಟ್ಟಿದ ಅತ್ಯಂತ ಶ್ರೇಷ್ಠನೇ ಸಮಗ್ರವಾಗಿ ಭೂಮಿ ಪೃಥ್ವಿ ನಾಶವಾಗಲಿಕ್ಕೆ ಕಾರಣವಾದ ಆ ಯುದ್ಧ ಹೇಗಾಯಿತು ಎಲ್ಲವನ್ನ ನೀನ್ ನನ್ನ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಿ. ಪ್ರಶ್ನೆಯನ್ನ ಮಾಡ್ತಾ ಇರತಕ್ಕಂತ ನಿನಗೆ ಎಲ್ಲವನ್ನ ವಿಸ್ತಾರವಾಗಿ ಹೇಳ್ತೇನೆ ಕೇಳು. ತಂದೆ ಪಾಂಡು ಮಹಾರಾಜ ಮರಣ ಆದ ಮೇಲೆ, ಸತ್ತು ಹೋದ ಮೇಲೆ ಆ ವೀರರಾಗಿರ್ತಕ್ಕಂಥ ಪಾಂಡವರು ತಮ್ಮನೆಗೆ ಬರ್ತಾರೆ. ಹಸ್ತಿನಾವತಿಗೆ ಬಂದು ಅಲ್ಪ ಕಾಲದಲ್ಲಿಯೇ ಎಲ್ಲ ವೇದಗಳಲ್ಲಿ, ಧನುರ್ವೇದದಲ್ಲಿ, ಧನುರ್ವಿದ್ಯೆಯಲ್ಲಿ, ಸಕಲ ಶಾಸ್ತ್ರಗಳಲ್ಲಿ ವಿದ್ವಾಂಸರಾಗಬೇಕು. ಒಳ್ಳೆ ರೂಪ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿತ್ತು. ಅಪಾರವಾದ ಶಕ್ತಿ, ಎಲ್ಲದರಿಂದ ಕೂಡಿದಂತಹ ರೂಪ ಮತ್ತು ಶಕ್ತಿಗಳಿಂದ ಸಂಪನ್ನರಾಗಿರತಕ್ಕಂತಹ ಪಾಂಡವರನ್ನು ನೋಡಿ ಧೃತರಾಷ್ಟ್ರನ ಮಕ್ಕಳಿಗೆ ಸಹನೆ ಅನ್ನೋದು ಬರಲಿಲ್ಲ. ದುಷ್ಟನಾಗಿರತಕ್ಕ, ಕ್ರೂರನಾಗಿರತಕ್ಕ ದುರ್ಯೋಧನನ ಅಭಿಪ್ರಾಯದಲ್ಲಿಯೇ ಇರತಕ್ಕಂತ ಕರ್ಣ ಇಬ್ಬರೂ ಸೇರಿ ರಾಜ್ಯವನ್ನ ಪಡಿಬೇಕೆಂಬತಕ್ಕಂತಹ ಕಾರಣದಿಂದ ಅನೇಕ ಉಪಾಯಗಳಿಂದ ಪಾಂಡವರಿಗೆ ನಾನಾ ಪ್ರಕಾರವಾಗಿರತಕ್ಕ ಪೀಡೆಯನ್ನ ಕೊಟ್ಟರು. ಪಾಪಿಷ್ಠನಾಗಿರತಕ್ಕ ದುರ್ಯೋಧನ ಭೀಮಸೇನ ದೇವರಿಗೆ ಅನ್ನದಲ್ಲಿ ವಿಷವನ್ನ ಕಲಿಸಿಕೊಟ್ಟ. ಆ ಭೀಮ ವೀರ, ಅವನು ಅನ್ನದ ಜೊತೆಯಲ್ಲಿದ್ದಂತಹ ವಿಷವನ್ನ ಅನ್ನದ ಜೊತೆಯಲ್ಲೇ ವಿಷವನ್ನೂ ಜೀರ್ಣ ಮಾಡಿಕೊಂಡ. ಪ್ರಮಾಣ ಕೋಟಿ ಅಂತ ಒಂದು ಗಂಗೆಯ ದೊಡ್ಡ ಆಳದ ಮಡು, ಅದರಲ್ಲಿ ನಿದ್ರೆ ಮಾಡ್ತಾ ಇದ್ದಂತಹ ಏನೂ ಅಪರಾಧವನ್ನ ಮಾಡದೆ ನಿರಪರಾಧಿಯಾಗಿದ್ದಂತಹ ಭೀಮನನ್ನ ಚೆನ್ನಾಗಿ ಹಗ್ಗದಿಂದ ಕಟ್ಟಿ ಪ್ರಮಾಣ ಕೋಟಿಯಲ್ಲಿ ಬಿಸಾಡಿಬಿಟ್ರು. ಯಾವಾಗ ಭೀಮಸೇನ ದೇವರಿಗೆ ಎಚ್ಚರ ಆಯಿತು, ಏನೂ ಟೆನ್ಷನ್ ಮಾಡ್ಕೊಳ್ಳದೆ ಅವರು ಕಟ್ಟಿದ್ದಂತಹ ಬಂಧನವನ್ನ ಬಿಡಿಸಿಕೊಂಡು ವಾಪಸ್ ಮನೆಗೆ ಬಂದ್ಬಿಟ್ಟ. ಒಂದ ಎರಡ ಆಶೀ ವಿಷೈಹಿ ನಿದ್ದೆ ಮಾಡ್ತಾ ಇದ್ದ ಭೀಮ. ಕೃಷ್ಣ ಸರ್ಪಗಳಿಂದ, ವಿಷಪೂರಿತವಾದ ಅನೇಕ ಸರ್ಪಗಳಿಂದ ನಿದ್ದೆ ಮಾಡ್ತಾ ಇದ್ದಂತ ಭೀಮನ ದೇಹದ ಎಲ್ಲ ಭಾಗಗಳಿಗೆ ಕಚ್ಚಿಸಿಬಿಟ್ಟ ದುರ್ಯೋಧನ. ಆದ್ರೆ ಭೀಮನ ಬಲ ಅಪಾರವಾದದ್ದು. ಮುಖ್ಯ ಪ್ರಾಣದೇವರು ಯಾವ ವಿಷವೂ ಭೀಮನನ್ನು ಏನೂ ಮಾಡ್ಲಿಲ್ಲ. ನಾನಾ ವಿಧವಾಗಿರ್ತಕ್ಕಂತಹ ಉಪಾಯಗಳಿಂದ ಸಂವೃತೈಹಿ ವಿವೃತೈರ, ರಹಸ್ಯವಾದ ಉಪಾಯ. ಸಂವೃತ ಅಂದ್ರೆ ಒಳಗಿಟ್ಟುಕೊಂಡದ್ದು, ಮನಸ್ಸೊಳಗೆ ಏನಿದೆ ಗೊತ್ತಾಗ್ತಿಲ್ಲ ಅಂತ ಉಪಾಯ. ವಿವೃತೈಹಿ ಕಣ್ಣಿಗೆ ಕಾಣುವಂತಹ, ಹೊರಗೆ ಅತ್ಯಂತ ಸ್ಪಷ್ಟವಾಗಿ ಬಹಿರಂಗವಾಗಿ, ಅಂತರಂಗವಾಗಿಯೂ ಬಹಿರಂಗವಾಗಿಯೂ ನಾನಾ ಪ್ರಕಾರವಾಗಿರತಕ್ಕ ಉಪಟಳಗಳನ್ನ ಪಾಂಡವರಿಗೆ, ವಿಶೇಷವಾಗಿ ಭೀಮಸೇನನಿಗೆ ಕೊಟ್ಟ. ಆದರೆ ಏನೂ ಮಾಡ್ಲಿ ನಕಿಂಚಿ ದಸ. ದುಷ್ಟವಾದ ಅಂತರಂಗದಿಂದ ಕೂಡಿದಂತಹ ದುಷ್ಟಾತ್ಮನಾಗಿರತಕ್ಕಂತಹ ದುರ್ಯೋಧನನಿಗೆ ಏನೂ ಸಾಧನೆ ಮಾಡ್ಲಿಕ್ಕೆ ಬರ್ಲಿಲ್ಲ. ಪಾಂಡವರನ್ನು ಏನೂ ಮಾಡ್ಲಿಕ್ಕಾಗಲ್ಲ. ಪಾಂಡವರಿಗೆ ಯಾವಾಗ ಏನೇನು ಕಷ್ಟ ಬಂತು, ಎಲ್ಲ ವಿಷಯದಲ್ಲಿ ಎಷ್ಟು ರೀತಿಯಲ್ಲಿ ಪಾಂಡವರಿಗೆ ದುರ್ಯೋಧನಾದಿಗಳು ತೊಂದರೆ ಕೊಟ್ರು, ಎಲ್ಲ ತೊಂದರೆಗಳನ್ನ ನಿವಾರಣೆ ಮಾಡುವಂತಹ ವಿಷಯದಲ್ಲಿ ಅವರಿಗೆ ಅತ್ಯಂತ ಹಿತಕರನಾಗಿದ್ದವನು ಯಾರು? ವಿದುರ. ವಿದುರಾದ್ರೆ ಹೇಳ್ತಾರೆ, ವಿಷದಾನಾದಿ ಕೆಲಸಗಳಲ್ಲಿ ಹಾವುಗಳನ್ನ ಕಚ್ಚಿಸಿ ಭೀಮಸೇನ ದೇವರಿಗೆ ತೊಂದರೆಯನ್ನು ಕೊಡುವಂತಹ ಕೆಲಸದಲ್ಲಿ, ಪ್ರಮಾಣ ಕೋಟೆಯಲ್ಲಿ ಶ್ವಾಸ ನಿರೋಧ ಮಾಡದ ಆ ಸಂದರ್ಭದಲ್ಲಿ,
ಸಾಕ್ಷಾಗ್ರಹ ನಿರ್ಮಾಣ ಮಾಡಿ ವಾರಣಾವತಕ್ಕೆ ಪಾಂಡವರನ್ನು ಕಳಿಸಿದಾಗ ಆ ವಿಷಯದಲ್ಲಿ, ಗುಹೆಯನ್ನ ಮಾಡಿಸಿ ಆ ಗುಹಾದ್ವಾರದಿಂದ ಕರ್ಕೊಂಡು ವಾಪಸ್ಸು ಬರತಕ್ಕಂತಹ ವಿಷಯದಲ್ಲಿ, ಎಲ್ಲರಿಗೂ ಹಿತಕಾರಿಯಾಗಿ ನಿಂತವನು ವಿದುರ. ಭೀಮಸೇನ ಮಹಾಸಮರ್ಥ. ಭೀಮಸೇನ ಆ ಸೇವೆಯನ್ನ ವಿದುರರಿಗೆ ಮಾಡ್ಲಿಕ್ಕೆ ಕೊಟ್ಟಿದ್ದು. ನನ್ನ ಸೇವೆಯನ್ನ ವಿದುರ ಮಾಡ್ಲಿ, ಆ ಪುಣ್ಯ ವಿದುರನಿಗೆ ಬರ್ಲಿ ಅಂತ ಬಿಟ್ಟು ಕೊಟ್ಟಿದ್ದು. ಸ್ವರ್ಗಸ್ಥೋ ಜೀವಲೋಕಸ್ಯ ಯಥಾಶಕ್ರ ಸುಖಾವಹ ಪಾಂಡವಾನಾಂ ತಥಾ ನಿತ್ಯಂ ವಿದುರೋಪಿ ಸುಖಾವಹ ಯದಾತು ವಿವಿಧೋಪಾಯೈಃ ಸಂವೃತೈರ್ವಿವೃತೈರಪಿ ನ ಶಕ್ನೋತ್ಸ ವಿಹಂತುಂ ತಾನ್ ದೈವೇನ ಅತ್ಯಂತ ರಕ್ಷಿತಾನ್. ಸ್ವರ್ಗದಲ್ಲಿ ವಾಸ ಮಾಡತಕ್ಕಂಥ ಇಂದ್ರದೇವರು ಜೀವಲೋಕಕ್ಕೆ ಹೇಗೆ ಸುಖವನ್ನ ಕೊಡ್ತಾರೋ ಹಾಗೆ ದೂರದಲ್ಲಿದ್ದೇ ವಿದುರ ಪಾಂಡವರಿಗೆ ಯಾವಾಗಲೂ ಸುಖವನ್ನ ಉಂಟು ಮಾಡ್ತಾ ಇದ್ದ. ಹೀಗೆ ನಾನಾ ಪ್ರಕಾರವಾಗಿರತಕ್ಕ ರಹಸ್ಯವಾದ ಬಹಿರಂಗವಾದ ಅನೇಕ ಉಪಾಯಗಳನ್ನ ಮಾಡಿದ್ರೂ ಪಾಂಡವರನ್ನ ನಾಶ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದೈವ ರಕ್ಷಣೆ, ಕೃಷ್ಣದೇವರ ರಕ್ಷಣೆಯಲ್ಲಿ ನಿಂತಿರತಕ್ಕ ಪಾಂಡವರನ್ನ ಏನೂ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವ ಸಂದರ್ಭದಲ್ಲಿ ದುರ್ಯೋಧನ ತಥೋ ದುರ್ಯೋಧನ ಕ್ಷುದ್ರ ಕರ್ಣಶ್ಚ ಸಹ ಸೌಬಲಃ ಧೃತರಾಷ್ಟ್ರಮನುಜ್ಞಾಪ್ಯ ಜಾತುಷಂ ಚಕ್ರುರಾಲಯಂ. ಆಗ ದುರ್ಯೋಧನ, ಕರ್ಣ, ಶಕುನಿ ಇವರೆಲ್ಲ ಒಂದಾಗಿ ಧೃತರಾಷ್ಟ್ರನ ಅನುಜ್ಞೆಯಂತೆ ವಾರಣಾವತ ಎಂಬತಕ್ಕಂಥ ಕ್ಷೇತ್ರದಲ್ಲಿ ಸುಟ್ಟು ಹೋಗುವಂತಹ, ಬೆಂಕಿ ಸ್ಪರ್ಶ ಆಗ್ತಾ ಇದ್ದ ಹಾಗೆ, ಅಗ್ನಿ ಸ್ಪರ್ಶವಾಗ್ತಾ ಇದ್ದ ಹಾಗೆ ಸರ್ವನಾಶವಾಗತಕ್ಕಂತಹ ಒಂದು ಮನೆಯನ್ನ ನಿರ್ಮಾಣ ಮಾಡಿಬಿಟ್ರು. ಯಾವ ಮನೆಯದು? ಲಾಕ್ಷಾಗೃಹ ನಿರ್ಮಾಣ ಮಾಡಿಬಿಟ್ರು. ತತ್ರ ತಾನ್ ವಾಸಯಾಮಾಸ ಪಾಂಡವಾನಂಬಿಕಾಸುತಃ ಸುತಪ್ರಿಯೈಷಿ ತಾನ್ ರಾಜ ಪಾಂಡವಾನಮಿತ ಊಜಸಃ. ಧೃತರಾಷ್ಟ್ರ ಯಾಕೆ ಬಿಟ್ಟ ಅಂತಂದ್ರೆ ಒಂದೇ ಮಾತು, ಸುತಪ್ರಿಯೈಷಿ, ನನ್ನ ಮಕ್ಕಳಿಗೆ ಒಳ್ಳೇದಾಗ್ಬೇಕಷ್ಟೇ, ಬೇರೆಯವ್ರು ಹಾಳಾಗೋಗ್ಲಿ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಎನ್ನುವಂತಹ ದುಷ್ಟ ಆಲೋಚನೆಯಿಂದ ಕೂಡಿದ್ದಂತಹ ಧೃತರಾಷ್ಟ್ರ, ಅಂಬಿಕೆಯ ಮಗನಾಗಿರ್ತಕ್ಕ ಧೃತರಾಷ್ಟ್ರ ಅಮಿತ ಪರಾಕ್ರಮಿಗಳಾಗಿರ್ತಕ್ಕ ಪಾಂಡವರನ್ನ ಅರಗಿನ ಮನೆಯಲ್ಲಿ ವಾಸ ಮಾಡಿಸಿದ. ತಥೋ ಅಭಿವಾಸಯಾಮಾಸ ರಾಜ್ಯ ಭೋಗ ಬುಭುಕ್ಷಯ ಪ್ರಸ್ಥಾನೇ ಚಾಭವನ್ ಮಿತ್ರಂ ಸತ್ತಾ ತೇಷಾಂ ಮಹಾತ್ಮನಃ. ಏನಕ್ಕೆ ಕಳಿಸಿದ್ದು ಅಂದ್ರೆ, ಪಾಂಡವರಿಲ್ಲಿದ್ರೆ ನಮಗೆ ರಾಜ್ಯ ಪರಿಪೂರ್ಣವಾಗಿ ಸಿಗೋದಿಲ್ಲ. ಅದರಿಂದ ಪಾಂಡವರನ್ನ ಆಚೆ ಕಳಿಸ್ಬಿಟ್ರೆ ರಾಜ್ಯ ಭೋಗ ನಮಗೆ ಸುಲಭ ಎನ್ನುವ ದೃಷ್ಟಿಯಲ್ಲಿ ಪಾಂಡವರನ್ನ ಹಸ್ತಿನಾವತಿಯಿಂದ ವಾರಣಾವತಕ್ಕೆ ಕಳಿಸಿದ್ದಾನೆ. ಪಾಂಡವರು ಹೋಗುವಂತಹ ಕಾಲದಲ್ಲಿ ಅವರಿಗೆ ಮಿತ್ರನಾಗಿ ಬಂದವನೇ ವಿದುರ. ಅವನು ಇದು ಸಂಗ್ರಹದಲ್ಲಿ ಹೇಳ್ತಾ ಇದ್ದಾರೆ, ವಿಸ್ತಾರವಾಗಿ ನೆಕ್ಸ್ಟ್ ಬರುತ್ತೆ, ನಾವು ಕೇಳೋಣ ಅದನ್ನು. ಏನೇನು ಹೇಳಿದ, ಯಾವ ಭಾಷೆಯಲ್ಲಿ ಮಾತಾಡ್ದ ಅಂತೆಲ್ಲ ಬರುತ್ತೆ. ತೇ ಪ್ರಾತಿಷ್ಠನ್ ನಗರಾತ್ ಸಹಿತ ನಾಗ ಸಾಕ್ವಯಾತ್ ತತಃ ಸಂಪ್ರಾಪ್ಯ ಕೌಂತೆಯ ನಗರಂ ವಾರಣಾವತಂ ನ್ಯವಸಂತ ಮಹಾತ್ಮಾನೋ ಮಾತ್ರ ಸಖ ಪರಂತಪಾಃ ಆದೀಪ್ಯ ಜಾತುಷಂ ವೇಶ್ಮ ದಗ್ಧ್ವಾ ತತ್ರ ಪುರೋಚನಂ ಮಾರ್ಗಭೋಜೀವಲೋಕಸ್ಯ ಯಥಾ ಶಕ್ರಃ ಸುಖಾವಹಃ ಪಾಂಡವಾನಾಂ ತಥಾ ನಿತ್ಯಂ ವಿದುರೋಭೂತ್ ಸುಖಾವಹಃ. ಅಲ್ಲಿದ್ರವರು ಹಸ್ತಿನಾವತಿಯನ್ನ ತ್ಯಾಗ ಮಾಡಿ ಆ ಊರು ಬಿಟ್ಟು ವಾರಣಾವತಕ್ಕೆ ಹೋದ್ರು. ಅಮ್ಮನ ಜೊತೆಯಲ್ಲಿ ವಾಸ ಮಾಡ್ತಾರೆ. ಸಮಯ ಬಂತು. ಸಮಯ ಬಂದಾಗ ಸುಟ್ಟು ಬಿಟ್ಟ ಭೀಮ. ಸಮಗ್ರ ಅರಮನೆ ಸುಟ್ಟು ಬಿಟ್ಟ. ಅಲ್ಲಿ ಪುರೋಚನ ಅಂತ ಒಬ್ಬ ಇದ್ದ, ಅವನು ಸೇರಿಸಿ ಸುಟ್ಟು ಹಾಕಿಬಿಟ್ಟ. ಹೇಗೆ ದಾರಿ ಗೊತ್ತಾಗ್ತಿಲ್ಲ ನಮಗೆ, ಯಾವ ದಾರಿಲಿ ಹೋಗ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಕತ್ತಲು, ಮಾರ್ಗ ಅಜ್ಞಾನ ಇದೆ. ಆ ಸಂದರ್ಭದಲ್ಲಿ ಆಕಾಶದಲ್ಲಿರ್ತಕ್ಕ ಶುಕ್ರ ಗ್ರಹ ತನ್ನ ಕಾಂತಿಯಿಂದ ಹೇಗೆ ನಮಗೆ ಸುಖವನ್ನ ಉಂಟು ಮಾಡ್ತಾ ದಾರಿ ತೋರಿಸ್ತದೋ
ನೋಡಿ ಇಲ್ಲೊಂದು ಜ್ಯೋತಿಷ್ಯ ಬಂತು. ಶುಕ್ರ ಗ್ರಹ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಅಂತ. ಎಷ್ಟು ಅದ್ಭುತ ನೋಡಿ. ರಾತ್ರಿ ಕಾಲದಲ್ಲಿ ಶುಕ್ರ ಗ್ರಹ ಒಳ್ಳೆ ಕಾಂತಿಯಿಂದ ಕೂಡಿದ್ದು ವಿಶೇಷವಾದ ಜ್ಞಾನ ಇದು. ಹಾಗೆ ಪಾಂಡವರಿಗೆ ದಾರಿಯಲ್ಲಿ ವಿದುರ ಸುಖಕರನಾಗಿದ್ದ. ಸದಾಹ ಎಚ್ಚ ವಿಸ್ರಬ್ಧಾನ್ಯ ಪಾವಕೇನ ಪುನಸ್ತದಾ ವಿದುರಸ್ಯೈವ ವಚನಾತ್ ಖನಿತ್ರಿ ವಿಹಿತಾ ತತಃ. ಖನಿತ್ರಿ ಪಾಪ ಪುಣ್ಯಾತ್ಮ ಹೆಸರೇ ನಮಗೆ ಗೊತ್ತಿಲ್ಲ ರೀ. ಖನಿತ್ರಿ ಅಷ್ಟೇ, ಭೂಮಿ ಅಗಿಯೋನು ಅಂತ ಅಷ್ಟೇ. ನೋಡ್ತಾ ಇದ್ರು ಭೀಮಸೇನ ದೇವರಿಗೆ ಗೊತ್ತಾಯ್ತು. ಆ ಲಾಕ್ಷಾಗ್ರಹಕ್ಕೆ ಅರಗಿನ ಮನೆಗೆ ಹೋಗ್ತಾ ಇದ್ದಾಗೆ ಓಹೋ ಇನ್ಫ್ಲೇಮಬಲ್ ಅಂತ ಗೊತ್ತಾಗೋಯ್ತು. ಯಾರಿಗೆ? ಭೀಮಸೇನ ದೇವರಿಗೆ. ಅಣ್ಣನ ಮಾತಿನಂತೆ ವಾಸ ಮಾಡ್ತಾ ಇದ್ರಲ್ಲೇ. ಸಮಯ ಬಂದಾಗ ಪುರೋಚನನ ಜೊತೆಯಲ್ಲಿಯೇ ಸಮಗ್ರವಾದ ಅರಗಿನ ಮನೆಗೆ ಭೀಮಸೇನ ದೇವರು ಬೆಂಕಿ ಇಟ್ಬಿಟ್ರು. ಯಾವಾಗ? ಆ ಖನಿತ್ರ ವಿದುರ ಕಳಿಸಿದ ಕನಕ ಭೂಮಿಯನ್ನ ಅಗೆದು ಗಂಗಾ ನದಿಯವರೆಗೆ ಸುರಂಗವನ್ನ ಮಾಡಿದ್ನಲ್ಲ, ಆ ಸುರಂಗ ಪ್ರವೇಶ ಮಾಡುವುದಕ್ಕೂ ಮೊದಲು ನಿರ್ಗಮನ ಸಮಯದಲ್ಲಿ ಲಾಕ್ಷಾಗ್ರಹಕ್ಕೆ ಬೆಂಕಿ ಇಟ್ರು. ವಿದುರನ ಮಾತಿನಂತೆ ಒಬ್ಬ ಕನಕ ಭೂಮಿ ಅಗದಿದ್ದ. ನೋಡ್ರಿ ಅವನ್ ಯಾರು, ಅವನ ಹೆಸರೇನು, ಅಷ್ಟು ರಹಸ್ಯ ಅದು. ಒಳ್ಳೆ ಉಪಾಯದಿಂದ, ವಿದುರ ಹೇಳಿದ ಉಪಾಯದಿಂದ ಭೀಮ ಅರಗಿನ ಮನೆಗೆ ಬೆಂಕಿ ಇಟ್ಟು ತನ್ನೆಲ್ಲ ತಮ್ಮಂದಿರನ್ನ ಅಮ್ಮನ ಜೊತೆಯಲ್ಲೇ ಪಾರು ಮಾಡಿಬಿಟ್ಟ. ತಾಯಿಯನ್ನ ಅಣ್ಣ ತಮ್ಮರನ್ನ ತನ್ನ ದೇಹದಲ್ಲಿ ಧಾರಣೆ ಮಾಡ್ತಾ ಹೊತ್ತುಕೊಂಡು ಭೀಮಸೇನ ವಿದುರನ ಮಾತಿನಂತೆ ಓಡಿಬಿಟ್ಟ. ಅಕ್ಷಯಾಮಾಸ ವೇಗೇನ ತೇ ಮುಕ್ತಾ ಪ್ರಾದ್ರವನ್ ಭಯಾತ್ ತಥೋ ಮಹಾವನೆ ಘೋರೆ ಹಿಡಿಂಬಂ ನಾಮ ರಾಕ್ಷಸಂ ಭೀಮಸೇನೋವಧೀತ್ ಕ್ರುದ್ಧೋ ಭುವಿ ಭೀಮ ಪರಾಕ್ರಮಃ ಪ್ರಾಪ್ತ ಹಿಡಿಂಬಿ ಭೀಮೇನ ಯತ್ರ ಜಾತೋ ಘಟೋತ್ಕಚಃ. ಬೇಗ ವಿದುರ ಭೀಮಸೇನನ ಮೂಲಕ ಪಾಂಡವರನ್ನ ಅರಗಿನ ಮನೆಯಿಂದ ಬಿಡಿಸಿ ತಕೊಂಡು ಬರ್ತಾನೆ. ಆ ಭಯಮುಕ್ತರಾಗಿರ್ತಕ್ಕಂತ ಪಾಂಡವರು ಬೇಗ ಓಡ್ತಾರೆ. ಭೀಮ ಓಡಿದ್ದು, ಪಾಂಡವರಲ್ಲ. ಬೇಗ ಓಡಿ ಬಂದ ಹಿಡಿಂಬವನ, ಅಲ್ಲಿ ಹಿಡಿಂಬನೆಂಬ ರಾಕ್ಷಸನನ್ನು ನೋಡ್ತಾರೆ. ಹಿಡಿಂಬನ ವಧೆ ಆಯಿತು. ಅಲ್ಲಿಯೇ ಹಿಡಿಂಬಿಯನ್ನ ಪತ್ನಿಯನ್ನಾಗಿ ಸ್ವೀಕಾರ ಮಾಡಿಕೊಂಡ ಭೀಮಸೇನ. ಅವಳಲ್ಲಿಯೇ ಘಟೋತ್ಕಚ ಹುಟ್ಟಿ ಬಂದ. ಅಥ ಸಂಧಾಯತೆ ವೀರ ಏಕಚಕ್ರಾಂ ವ್ರಜಂತದ ಬ್ರಹ್ಮರೂಪಧರಾ ಭೂತ್ವ ಮಾತ್ರ ಸಹ ಪರಂತಪಾಹ. ಅಲ್ಲಿಂದ ಮುಂದಕ್ಕೆ ಕ್ಷತ್ರಿಯ ವೇಷವನ್ನ ನಾವು ಕ್ಷತ್ರವೇಷಂ ಆಚ್ಛಾದಯಾಮಹ, ನಾವು ಕ್ಷತ್ರಿಯ ವೇಷದಲ್ಲೇ ಇರೋದು ಬೇಡ, ಕ್ಷತ್ರಿಯ ವೇಷವನ್ನ ಮುಚ್ಚಿಕೊಳ್ಳೋಣ, ಅಂದ್ರೆ ಬ್ರಾಹ್ಮಣ ವೇಷವನ್ನ ಧಾರಣೆ ಮಾಡೋಣ ಅಂತ ಚಿಂತನೆ ಮಾಡಿಕೊಂಡು ಕುಂತಿಯ ಜೊತೆಯಲ್ಲಿ ಏಕಚಕ್ರ ನಗರಕ್ಕೆ ಪ್ರವೇಶ ಮಾಡಿದರು. ತತ್ರ ತೇ ಬ್ರಾಹ್ಮಣಾರ್ಥಾಯ ಬಕಂ ಹತ್ವಾ ಮಹಾಬಲಂ ಬ್ರಾಹ್ಮಣೈ ಸಹಿತಾ ಜಗ್ಮುಹು ಪಾಂಚಾಲಾನಾಂ ಪುರಂತತಃ. ಅಲ್ಲಿ ಇಲ್ಲಿ ತುಂಬಾ ಸಂಗ್ರಹವಾದ ಕಥೆಯನ್ನು ಹೇಳ್ತಾ ಇದ್ದಾರೆ. ವಿಸ್ತಾರವಾದ ಕಥೆಯನ್ನು ಹೇಳುವಾಗ ನಾವು ಕೇಳೋಣ. ಇಲ್ಲಿ ಆ ಬ್ರಾಹ್ಮಣನಿಗೋಸ್ಕರ ಯಾರ ಮನೆಯಲ್ಲಿ ಇದ್ರೋ ಆ ಬ್ರಾಹ್ಮಣನಿಗೋಸ್ಕರವಾಗಿ ಭೀಮಸೇನ ಆ ಬಕಾಸುರನ ವಧೆಯನ್ನ ಮಾಡ್ತಾನೆ. ಅಲ್ಲಿಂದ ಅನೇಕ ಬ್ರಾಹ್ಮಣರ ಜೊತೆಯಲ್ಲಿ ದೃಪದ ರಾಜನ ಊರಿಗೆ, ಪಾಂಚಾಲ ರಾಜ್ಯಕ್ಕೆ ತಾವು ಹೋಗ್ತಾರೆ. ತತ್ರ ತೇ ದ್ರೌಪದೀಂ ಲಬ್ಧ್ವಾ ಬಹೂನ್ ಮಾಸಾನ್ ಸುಘೋಷಿತಾಃ ಹಸ್ತಿನಪುರಂ ಪ್ರತ್ಯಾ ಜಗ್ಮುರರಿಂದಮಾಹ. ಅಲ್ಲಿ ದ್ರೌಪದಿಯನ್ನ ಪಡೀತಾರೆ. ಅನೇಕ ಮಾಸಾಹ, ಅನೇಕ ಮಾಸಾನ್, ಅನೇಕ ತಿಂಗಳುಗಳ ಕಾಲ ಸುಖವಾಗಿ ವಾಸ ಮಾಡ್ತಾ ಇದ್ದಾರೆ. ಅರಿಂದಮಾಹ, ಶತ್ರುಗಳನ್ನ ನಾಶ ಮಾಡುವುದನ್ನೇ ತಮ್ಮ ಸ್ವಭಾವ ಅಂತ ಮಾಡಿಕೊಂಡಂತಹ ಪಾಂಡವರು ದ್ರೌಪದಿ ದೇವಿಯ ಜೊತೆಯಲ್ಲಿ 6 ತಿಂಗಳುಗಳ ಕಾಲ ಪಂಚಾಲ ರಾಜ್ಯದಲ್ಲಿ ವಾಸ ಮಾಡಿ ವಾಪಸ್ಸು ಎಲ್ಲಿಗೆ ಬರ್ತಾರೆ? ಹಸ್ತಿನಾವತಿಗೆ ಬರ್ತಾರೆ. ಮುಕ್ತಾಸ್ತೆ ಧೃತರಾಷ್ಟ್ರೇಣ ರಾಜ್ಞಾ ಶಾಂತನವೇನ ಚ ಭ್ರಾತೃಭಿಃ ವಿಗ್ರಹಸ್ತಾತ ಕಥಂ ವೋ ನ ಭವೇದಿತಿ ತಸ್ಮಾತ್ ಜನಪದೋಪೇತಂ
विभक्तमथा महापथं वासाय खाण्डव प्रस्थे प्रजध्वं कथमन्यमः. ಈಗ ಭೀಷ್ಮಾಚಾರ್ಯರು ಧೃತರಾಷ್ಟ್ರ ಇಬ್ರು ಮಾತಾಡ್ತಾರೆ. ನೋಡಪ್ಪ, ಒಟ್ಟಿಗೆ ಇದ್ರೆ ಗಲಾಟೆ ಶುರುವಾಗತ್ತೆ. ಆದ್ದರಿಂದ ಅವರಿಬ್ರು ಗಲಾಟೆ ಮಾಡ್ಕೊಳ್ಬಾರ್ದು, ವಂಶನಾಶ ಆಗಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ನಾವೀಗ? ಇಬ್ಬರನ್ನ ಬೇರೆ ಬೇರೆ ಮಾಡ್ಬೇಕು. ಪಾಂಡವರಿಗೆ ಖಾಂಡವ ಪ್ರಸ್ಥದಲ್ಲಿ ಹೋಗಿ ವಾಸ ಮಾಡ್ರಿ ಅಂತ ಹೇಳ್ಬೇಕು. ನೀನ್ ಹೇಳು ಭೀಷ್ಮಾಚಾರ್ಯ ಹೇಳಿದ್ದಕ್ಕೆ ಧೃತರಾಷ್ಟ್ರ ಪಾಂಡವರನ್ನ ಕರೆದು, ನೋಡಪ್ಪ, ನೀವು ಬೇಜಾರು ಮಾಡ್ಕೊಳ್ಳದೆ, ಸಿಟ್ಟು ಮಾಡ್ಕೊಳ್ಳದೆ, ನೇರವಾಗಿ ಗಲಾಟೆ ಆಗಬಾರ್ದು, ನಮ್ ದೃಷ್ಟಿ ಅಷ್ಟೇ, ಗಲಾಟೆ ಆಗಬಾರ್ದು ಎಂಬತಕ್ಕಂತ ದೃಷ್ಟಿ ನಾವು ಇಟ್ಕೊಂಡಿರೋದ್ರಿಂದ ಖಾಂಡವ ಪ್ರಸ್ಥದಲ್ಲಿ ಹೋಗಿ ನೀವು ವಾಸ ಮಾಡಬೇಕು. ಇಂದ್ರಪ್ರಸ್ಥದಲ್ಲಿ ವಾಸ ಮಾಡಿದ್ದಲ್ವಾ ಅವರು? ಖಾಂಡವ ಪ್ರಸ್ಥ ಅಂತ ಹೇಗೆ ಹೇಳುತ್ತೆ ಮಹಾಭಾರತ ಅಂದ್ರೆ, ವಾದಿರಾಜರು ಹೇಳ್ತಾರೆ, ಖಾಂಡವ ವನ ಸಮೀಪಸ್ಥತ್ವಾತ್ ಇಂದ್ರಪ್ರಸ್ಥಂ ಖಾಂಡವ ಪ್ರಸ್ಥಂ ಇತ್ಯುಚ್ಯತೆ. ಇಂದ್ರಪ್ರಸ್ಥ ಖಾಂಡವ ವನದ ಹತ್ತಿರದಲ್ಲೇ ಇದೆ, ಆದ್ದರಿಂದ ಇಂದ್ರಪ್ರಸ್ಥವನ್ನು ಖಾಂಡವ ಪ್ರಸ್ಥ ಅಂತಲೇ ಕರೀತಾರೆ. ಎಂತ ಚೆನ್ನಾದ ಅನುವಾದ ನೋಡ್ರಿ. ಸರಿ ಆಯ್ತು ಅಂತ ಹೇಳಿ ದೊಡ್ಡಪ್ಪನ ಮಾತಿನಂತೆ ಪಾಂಡವರು ಏನೂ ಬೇಜಾರು ಮಾಡಿಕೊಳ್ಳದೆ ಖಾಂಡವ ಪ್ರಸ್ಥಕ್ಕೆ ಹೋಗಿಬಿಟ್ರು. ತಯೋಸ್ತೆ ವಚನಾಜ್ಜಗ್ಮುಹು ಆ ಸರ್ವೈ ಸುಹೃಜ್ಜನೈಃ ನಗರಂ ಖಾಂಡವ ಪ್ರಸ್ಥಂ ರತ್ನಮಾದಾಯ ಭಾಗಶಃ ತತ್ರ ತೇ ನ್ಯವಸನ್ ರಾಜನ್ ಸಂವತ್ಸರಗಣಾನ್ ಬಹೂನ್ ವಶೇ ಶಸ್ತ್ರ ಪ್ರತಾಪೇನ ಕುರುವಂತೋನ್ಯಾನ್ ಮಹೀಕ್ಷಿತಃ ಏವಂ ಧರ್ಮ ಪ್ರಧಾನಾಸ್ತೆ ವ್ರತಪರಾಯಣಾಃ ಪ್ರಮತ್ತಾ ಸ್ಥಿತಾ ಕ್ಷಾತ್ರಾಃ ಪ್ರತಪಂತೋ ಅಹಿತಾನ್ ಬಲಾತ್. ಭೀಷ್ಮಾಚಾರ್ಯರು ಧೃತರಾಷ್ಟ್ರ ಹೇಳಿದ್ರು, ನೋಡ್ರಪ್ಪ, ಗಲಾಟೆ ಬೇಡ, ಇಂದ್ರಪ್ರಸ್ಥಕ್ಕೆ ಹೋಗಿ ವಾಸ ಮಾಡ್ರಿ ನೀವು ಖಾಂಡವ ಪ್ರಸ್ಥದಲ್ಲಿ ಅಂತ ಹೇಳ್ತಾ ಇದ್ದಾಗ ಅವರು ಕೊಟ್ಟಂತಹ ಸಂಪತ್ತಿನ ರತ್ನಗಳ ಸ್ವಲ್ಪ ಭಾಗವನ್ನ ಸ್ವೀಕಾರ ಮಾಡಿಕೊಂಡು ತಮಗೆ ಯಾರು ಬೇಕೋ ತಮ್ಮ ಆಪ್ತೇಷ್ಟರ ಜೊತೆಯಲ್ಲಿ ಖಾಂಡವ ಪ್ರಸ್ಥಕ್ಕೆ ಹೋಗ್ತಾರೆ. ಅಲ್ಲಿ ಅನೇಕ ವರ್ಷಗಳ ಕಾಲ ಅದ್ಭುತವಾಗಿರ್ತಕ್ಕಂತಹ ತಮ್ಮ ಪರಾಕ್ರಮದಿಂದ ಬೇರೆ ಬೇರೆ ರಾಜರುಗಳನ್ನ ಸೋಲಿಸಿ ಅವರನ್ನ ತಮ್ಮ ಸಾಮಂತರನ್ನಾಗಿ ಮಾಡಿಕೊಳ್ತಾ ಧರ್ಮಿಷ್ಠರಾಗಿ, ಸತ್ಯವ್ರತರಾಗಿ, ಭಗವಂತನಲ್ಲಿಯೇ ಭಕ್ತರಾಗಿ, ಕ್ಷಾತ್ರಾಹ ಕ್ಷಾತ್ರಯುಕ್ತರಾಗಿ ಕ್ಷತ್ರಿಯ ಧರ್ಮವನ್ನ ಪರಿಪೂರ್ಣವಾಗಿ ಅನುಷ್ಠಾನವನ್ನು ಮಾಡ್ತಾ, ಶತ್ರುಗಳಿಗೆ ತೊಂದರೆಯನ್ನ ಕೊಡ್ತಾ ಸುಖದಿಂದ ಅಲ್ಲಿ ವಾಸ ಮಾಡ್ತಾರೆ. ಅಜಯದ್ ಭೀಮಸೇನಸ್ತು ದಿಶಂ ಪ್ರಾಚೀಂ ಮಹಾಬಲಃ ವೀಚೀಮರ್ಜುನೋ ವೀರಃ ಪ್ರತೀಚೀಂ ನಕುಲಸ್ತಥಾ ದಕ್ಷಿಣಾಂ ಸಹದೇವಸ್ತು ವಿಜಿಜ್ಞೆ ಪರವೀರಃ ಏವಂ ಚಕ್ರುರಿಮಾಂ ಸರ್ವೇ ವಶೇ ಕೃಷ್ಣಾಂ ವಸುಂಧರಾಂ ಪಂಚಭಿಃ ಸೂರ್ಯ ಸಂಕಾಶೈಃ ಸೂರ್ಯೇಣ ಚ ವಸುಂಧರಾ ಷಟ್ಸೂರ್ಯೇವ ಚ ಬಭ್ರಾಜೆ ಪಾಂಡವೈಃ ಸತ್ಯವಿಕ್ರಮೈಃ. ಭೀಮಸೇನ ಸಮಗ್ರ ಪೂರ್ವ ದಿಕ್ಕನ್ನ ಗೆದ್ದ, ಅರ್ಜುನ ಉತ್ತರ ದಿಕ್ಕನ್ನ, ನಕುಲ ಪಶ್ಚಿಮ ದಿಕ್ಕನ್ನ, ಸಹದೇವ ದಕ್ಷಿಣ ದಿಕ್ಕನ್ನ ಗೆದ್ದು ಬಿಟ್ಟ. 4 ಜನ ಸೇರಿ ಸಮಗ್ರವಾದ ಭೂಮಿಯನ್ನೇ ಗೆದ್ದು ಬಿಟ್ಟು ತಮ್ಮ ವಶವನ್ನಾಗಿ ಮಾಡಿಕೊಂಡ್ಬಿಟ್ಟು. ಚೆನ್ನಾಗಿದೆ. ಸತ್ಯವಿಕ್ರಮೈಹಿ, ಅಪಾರವಾದ ಎಂದೂ ನಾಶವಿಲ್ಲದ ಪರಾಕ್ರಮದಿಂದ ಕೂಡಿದಂತಹ ಸೂರ್ಯನಂತೆ ಎಂಥ ಹೋಲಿಕೆಯನ್ನ ಕೊಡ್ತಾರೆ ವ್ಯಾಸರು ನೋಡಿ. ಸೂರ್ಯನಂತೆ ಪ್ರಕಾಶಮಾನರಾಗಿರತಕ್ಕಂತಹ ಪಾಂಡವರು ಸೇರಿ ಲೋಕದಲ್ಲಿ 6 ಸೂರ್ಯರಾದರು. ಒಬ್ಬ ಆಕಾಶದಲ್ಲಿ ಬೆಳಗುವ ಸೂರ್ಯ, ಇಂದ್ರಪ್ರಸ್ಥದಲ್ಲಿ 5 ಸೂರ್ಯರು, ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವ, ಇಲ್ಲಿ 5 ಸೂರ್ಯರು, ಆಕಾಶದಲ್ಲಿ ಒಬ್ಬ ಸೂರ್ಯ. 6 ಸೂರ್ಯನಿಂದ ಜಗತ್ತು ಕೂಡಿದೆಯೋ ಎನ್ನುವಂತೆ ಭೂಮಿ ಪ್ರಕಾಶಮಾನವಾಯಿತು. ತಥೋ ನಿಮಿತ್ತೇ ಕಸ್ಮಿನ್ಶ್ಚಿತ್ ಧರ್ಮರಾಜೋ ಯುಧಿಷ್ಠಿರಃ ವನಂ ಪ್ರಸ್ಥಾಪಯಾಮಾಸ ಭ್ರಾತರಂ ಮೈ ಧನಂಜಯಂ. ಯಾವುದೋ ಒಂದ್ ನಿಮಿತ್ತ, ಏನ್ ನಿಮಿತ್ತ ಅಂತ ಮುಂದೆ ಹೇಳ್ತಾರೆ. ಯಾವುದೋ ಒಂದ್ ನಿಮಿತ್ತ ಇಟ್ಟುಕೊಂಡು ಧರ್ಮರಾಜ ತನ್ನ ತಮ್ಮನಾಗಿರ್ತಕ್ಕ ಅರ್ಜುನನನ್ನ ವನವಾಸ ಕಳಿಸ್ಬಿಟ್ಟ. ಧೈರ್ಯಾತ್ ಧರ್ಮಾಚ್ಚ ಸತ್ಯಾಚ್ಚ ವಿಜಯಾಚ್ಚ ಅಧಿಕ ಪ್ರಿಯಂ ಅರ್ಜುನೋ ಭ್ರಾತರಂ ಜ್ಯೇಷ್ಠಂ ನಾತ್ಯ ವರ್ತತ ಜಾತುಚಿತ್ ಸವೈ ಸಂವತ್ಸರಂ ಪೂರ್ಣಂ ವಾಸಂಚೈವ ವನೇ ವಸನ್ ತೀರ್ಥಯಾತ್ರಾಂ ಚ ಕೃತವಾನ್
ನಾಗಕನ್ಯಾಂ ಅವಾಪ್ಯ ಚ. ನಮ್ಗೆ ಏನೇನು ಕಥೆಯನ್ನು ನಾವು ಕೇಳಲಿಕ್ಕಿದ್ದೇವೆ ಅನ್ನೋದೆಲ್ಲ ಹೇಳ್ತಾರೆ ನೋಡ್ರಿ ಇಲ್ಲಿ. ಇಂಡೆಕ್ಸ್ ಮಹಾಭಾರತ ಏನೇ ಸಂಕ್ಷಿಪ್ತವಾಗಿ ಮಹಾಭಾರತವನ್ನು ಹೇಳುವಂತಹ ಕ್ರಮ ಪಾಠ ಮಾಡ್ತಾರೆ. ಧೈರ್ಯದಿಂದ, ಧರ್ಮದಿಂದ, ಸತ್ಯದಿಂದ, ವಿಶೇಷವಾದ ಜಯದಿಂದ ಅರ್ಜುನ ತನ್ನ ಅಣ್ಣನಾಗಿರ್ತಕ್ಕ ಯುಧಿಷ್ಠಿರನನ್ನ ಯಾವತ್ತೂ ದಾಟ್ತಾ ಇರಲಿಲ್ಲ. ಅವನ ಮಾತೇ ಫೈನಲ್. ಹೀಗೆ ಅಣ್ಣನ ಮಾತನ್ನ ಕೇಳಿ ವನವಾಸಕ್ಕೆ ಬಂದ ಇವನು 1 ವರ್ಷ 1 ತಿಂಗಳು ಅಂದ್ರೆ 13 ತಿಂಗಳುಗಳ ಕಾಲ ವನವಾಸವನ್ನ ಮಾಡ್ತಾನೆ, ತೀರ್ಥಯಾತ್ರೆಯನ್ನು ಮಾಡ್ತಾನೆ. ಆ ತೀರ್ಥಯಾತ್ರಾ ಕ್ರಮದಲ್ಲಿ ನಾಗಕನ್ಯಾ, ಅವಳು ಯಾರು? ಉಲೂಪಿ. ಆ ಉಲೂಪಿಯನ್ನ ಪತ್ನಿಯನ್ನಾಗಿ ಸ್ವೀಕಾರ ಮಾಡ್ತಾನೆ. ಅಥ ಪಾಂಡ್ಯಸ್ಯ ತನಯಾಂ ಅವಾಪ್ಯ ಚ ಧನಂಜಯ ಸ ಧನಂಜಯ ತಥೋ ಗಚ್ಚದ್ ಋಷಿಕೇಶಂ ದ್ವಾರವತ್ಯಾಂ ಕದಾಚನ. ಪಾಂಡ್ಯ ದೇಶ, ಪಾಂಡ್ಯ, ಆ ಪಾಂಡ್ಯರ ಹೆಣ್ಣು ಮಗಳಾಗಿರ್ತಕ್ಕ ಚಿತ್ರಾಂಗದೆಯನ್ನ ಹೆಂಡತಿಯನ್ನಾಗಿ ಸ್ವೀಕಾರ ಮಾಡ್ಕೊಳ್ತಾರೆ. ಕಾಲಕ್ರಮದಿಂದ ಋಷಿಕೇಶಕ್ಕೆ ಹೋಗ್ತಾನೆ. ಋಷಿಕೇಶವನ್ನ ನೋಡಿ ಅಲ್ಲಿಂದ ದ್ವಾರಾವತಿಗೆ ಬರ್ತಾನೆ. ತತ್ರಳೆ ಬೇಚ ಬೀಭತ್ಸುಹು ಭಾರ್ಯಾಂ ರಾಜೀವಲೋಚನಾಂ ಅನುಜಾಂ ವಾಸುದೇವಸ್ಯ ಸುಭದ್ರಾಂ ಭದ್ರಭಾಷಿಣೀಂ. ಅಲ್ಲಿ ದ್ವಾರಾವತಿಯಲ್ಲಿ ನೋಡಿ 3 ಹೆಂಡತಿಯರು. ಅವನ ವನವಾಸ 13 ತಿಂಗಳಲ್ಲಿ ಉಲೂಪಿ, ಚಿತ್ರಾಂಗದ, ಸುಭದ್ರ 3 ಜನ. ಅದೇನು ವನವಾಸ ಹೆಂಗಾಯ್ತದೆ, ಚೆನ್ನಾಗಿದೆ. ಅಲ್ಲಿ ಬೀಭತ್ಸು, ಶತ್ರುಗಳಿಗೆ ಭಯವನ್ನ ಉಂಟು ಮಾಡತಕ್ಕ ಯಾವ ನಮ್ಮ ಅರ್ಜುನ, ಭದ್ರಭಾಷಿಣಿ, ಸುಭದ್ರ ಲಕ್ಷಣ, ಯಾವಾಗಲೂ ಒಳ್ಳೆ ಮಾತಾಡೋಳು, ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತಲೇ ಒಳ್ಳೆಯ ಮಾತನ್ನಾಡತಕ್ಕ ದೊಡ್ಡ ಹೆಣ್ಣುಮಗಳು, ಕಮಲದಂತೆ ಕಣ್ಣುಳ್ಳವಳು. ಕೃಷ್ಣನ ತಂಗಿ ಸುಭದ್ರೆಯನ್ನ ಪತ್ನಿಯನ್ನಾಗಿ ಪಡೆಯುತ್ತಾನೆ. ಶಚೀವ ಮಹೇಂದ್ರೇಣ ಶ್ರೀಕೃಷ್ಣೇನೇವ ಸಂಗತ ಸುಭದ್ರಾಯುಜೆ ಪ್ರೀತ ಪಾಂಡವೇನ ಅರ್ಜುನೇನ ಚ. ಅವರಿಬ್ಬರ ಪ್ರೀತಿಯ ವಿವಾಹ ಇದು. ಸುಭದ್ರೆ ಅರ್ಜುನನ್ ಜೊತೆ ಇದ್ಲು. ಹೇಗಿದ್ಲು ಅಂತಂದ್ರೆ, ಶಚೀದೇವಿ ಇಂದ್ರನ್ ಜೊತೆ ಹೇಗಿರ್ತಾಳೋ, ಭಗವಂತನ ಜೊತೆಯಲ್ಲಿ ಲಕ್ಷ್ಮೀದೇವಿ ಹೇಗಿರ್ತಾಳೋ ಹಾಗಿದ್ಲಂತೆ. ತತ್ರ ಸಂತರ್ಪಯಾಮಾಸ ಕೌಂತೆಯೋ ಹವ್ಯವಾಹನಂ ಬೀಭತ್ಸು ವಾಸುದೇವೇನ ಸಹಿತ ಖಂಡವೇವನೆ. ಅಲ್ಲಿ ಮುಂದೆ ವಾಪಸ್ಸು ಇಂದ್ರಪ್ರಸ್ಥಕ್ಕೆ ಬಂದ ಅರ್ಜುನ ಅಗ್ನಿಗೆ ಖಾಂಡವ ವನವನ್ನ ಸಮರ್ಪಣೆ ಮಾಡಿ ಅಗ್ನಿಯ ತೃಪ್ತಿ ಪಡಿಸ್ತಾ ಇದ್ದಾನಂತೆ. ನಾತಿಭಾರೋಥ ಪಾರ್ಥಸ್ಯ ಕೇಶವೇನಾಭವತ್ಸಹ ವ್ಯವಸಾಯ ದ್ವಿತೀಯೇನ ವಿಷ್ಣೋ ಶತ್ರುವಧೇಶ್ವಿವ. ತುಂಬಾ ಚೆನ್ನಾಗಿ ಅನ್ವಯ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು ಇದಕ್ಕೆ. ಸಾರಾಂಶ ಮಾತ್ರ ನಿಮ್ಗೆ ಹೇಳ್ತೀನಿ ನಾನು. ಎಂಥ ದೊಡ್ಡ ಕಾರ್ಯ ಖಾಂಡವ ದಹನ. ಹೇಗೆ ಮಾಡ್ದ? ಕಷ್ಟ ಆಗ್ಲಿಲ್ವಾ ಅಂತಂದ್ರೆ ಕೃಷ್ಣ ಸಹಾಯ ಇತ್ತಲ್ಲ ಅವನಿಗೆ. ನಾತಿ ಭಾರ ಅಥ ಪಾರ್ಥಸ್ಯ. ಕಷ್ಟ ಭಾರ ಆಗ್ಲೇ ಇಲ್ಲ ಕೆಲಸ ಅವನಿಗೆ. ಯಾಕೆ ಭಾರ ಆಗ್ಲಿಲ್ಲ ಅಂದ್ರೆ ಭಗವಂತ ಜೊತೆಗಿದ್ದ. ಕೃಷ್ಣದೇವರು ಅರ್ಜುನನ ಜೊತೆಗಿದ್ರು. ಕೃಷ್ಣ ಸಹಾಯನಾಗಿರ್ತಕ್ಕ ಯಾವ ನಮ್ಮ ಅರ್ಜುನನಿಗೆ ಈ ಕೆಲಸ ಮಾಡ್ಲಿಕ್ಕೆ ಹೆಚ್ಚು ಕಷ್ಟ ಆಗಲಿಲ್ಲ. ಯಾಕೆ? ಹೇಗೆ? ಅಸ್ಯ ಕೃಷ್ಣಸ್ಯ ಶತ್ರುವಧೇಶು ಕಂಸಾದಿ ಶತ್ರು ವಧೇಶ್ವಿವ ಅತಿ ಭಾರೋ ನಾಭೂತ್. ಕೃಷ್ಣದೇವರು ಕಂಸನನ್ನ ಸಂಹಾರ ಮಾಡುವ ಕಷ್ಟಪಟ್ರ. ಪೂತನ, ಶಕಟಾಸುರ, ತೃಣಾವೃತ ಮೊದಲಾಗಿರ್ತಕ್ಕ ದೈತ್ಯರ ವಧೆ ಮಾಡುವಾಗ ಏನಾದ್ರೂ ಸಮಸ್ಯೆ ಆಯ್ತಾ? ಆಗ್ಲಿಲ್ವಲ್ಲ. ಹೇಗೆ ಅನಾಯಾಸವಾಗಿ ಮುಗಿಸಿದರೋ, ಶತ್ರುವಧೆಯನ್ನು ಮಾಡಿದರೋ, ಅದೇ ಪ್ರಕಾರವಾಗಿ ಕೃಷ್ಣ ಸಹಾಯದಿಂದ ಕೂಡಿದ ಪಾರ್ಥ ಅರ್ಜುನ ಖಾಂಡವ ವನವನ್ನು ಅಗ್ನಿಗೆ ಅರ್ಪಣೆ ಮಾಡಿದ. ಎಂಥ ಅದ್ಭುತ ಅನ್ವಯ ನೋಡಿ ವಾದಿರಾಜರ. ಅರ್ಥಾಯಾಗ್ನಿರ್ದದೌ ತತ್ರ ಗಾಂಡೀವಂ ಧನುರುತ್ತಮಂ ವಿಶುಧೀಂ ಚಕ್ಷಯೌ ಬಾಣೈರಥಂಚ ಕಪಿಲ ಲಕ್ಷಣಂ ಶೋಚಯಾಮಾಸ ಬೀಭತ್ಸುರ್ಮಯಂ ತತ್ರ ಮಹಾಸುರಂ ಚಕಾರ ಸಭಾಂ ದಿವ್ಯಾಂ ಸರ್ವರತ್ನ ವಿಭೂಷಿತ. ಆಗ ಅಗ್ನಿ ಅರ್ಜುನನಿಗೆ ಧನುಸ್ಸನ್ನ ಕೊಡ್ತಾನೆ. ಗಾಂಡೀವ ಎಂಬತಕ್ಕ ಉತ್ತಮವಾದಂತಹ ಧನುಸ್ಸು, ಅಕ್ಷಯ ಬಾಣಗಳಿಂದ ತುಂಬಿದ ಮತ್ತಳಿಕೆ, ಕಪಿಧ್ವಜ, ಕಪಿ ಹನುಮಂತ ದೇವರ ಚಿಹ್ನಿತವಾಗಿರ್ತಕ್ಕ ಧ್ವಜದಿಂದ ಕೂಡಿದ ಒಂದು ರಥ, ಎಲ್ಲವನ್ನ ಕೊಟ್ಟ.
ಆ ಖಾಂಡವವನ್ನ ಸುಡುವ ಕಾಲದಲ್ಲಿ ಮಯಾಸುರ ಅಲ್ಲಿದ್ದ. ರಕ್ಷಣೆ ಮಾಡ್ರಿ ಅಂತ ಬೇಡಿಕೊಂಡ, ಬಿಟ್ಟ. ಆಗ ಮಯ ಪಾಂಡವರಿಗೋಸ್ಕರವಾಗಿ ಸರ್ವರತ್ನಗಳಿಂದ ಕೂಡಿದ ಅದ್ಭುತವಾದ ದಿವ್ಯವಾದ ಒಂದು ಸಭಾ ನಿರ್ಮಾಣವನ್ನು ಮಾಡಿಕೊಡ್ತಾನೆ. ತಸ್ಯಾಂ ದುರ್ಯೋಧನ ಕ್ಷುದ್ರೋ ಲೋಭಂ ಚಕ್ರೇ ಸುದುರ್ಮತಿ ತಥೋಕ್ಷೈರ್ವಂಚಯಿತ್ವಾ ಚ ಸೌಬಲೇನ ಯುಧಿಷ್ಠಿರಂ ವನಂ ಪ್ರಸ್ಥಾಪಯಾಮಾಸ ಸಪ್ತವರ್ಷಾಣಿ ಪಂಚ ಚ ಅಜ್ಞಾತಮೇಕಂ ರಾಷ್ಟ್ರೇ ತು ತಥೋ ವರ್ಷಂ ತ್ರಯೋದಶಂ ಗತೆ ತ್ರಯೋದಶೇ ವರ್ಷೆ ಯಾಚಮಾನಾಸ್ವಕಂ ವಸು ನಾಲಭಂತ ಮಹಾರಾಜ ತಥೋ ಯುದ್ಧಮವರ್ತತ. ದುರ್ಯೋಧನನಿಗೆ ಸರ್ವ ಸಂಪತ್ತಿನಿಂದ ತುಂಬಿ ತುಳುಕಾಡ್ತಾ ಇದ್ದಂತ ಆ ಮಯಸಭೆಯಿಂದ ನೋಡಿ ಮಾತ್ಸರ್ಯ ಬಂತು, ಹೊಟ್ಟೆ ಕಿಚ್ಚು ಬಂತು, ದುರಾಸೆ ಬಂತು. ಅದರಿಂದ ಏನ್ ಮಾಡ್ತಾನೆ? ಅಕ್ಷೈಹಿ ವಂಚೈ, ಅಕ್ಷಕಿತವ, ಪಗಡೆ ಆಟ, ದ್ಯೂತ, ಮೋಸದಿಂದ ದ್ಯೂತದ ಧರ್ಮರಾಜನನ್ನ ಸೋಲಿಸಿ ವಂಚನೆ ಮಾಡಿ 12 ವರ್ಷ ಮತ್ತು 1 ವರ್ಷ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕಾಗಿ ಪಾಂಡವರನ್ನ ದೂರ ಓಡಿಸಿಬಿಟ್ಟ. 13 ವರ್ಷ ಆಯ್ತು. ವಾಪಸ್ ನಮಗ್ ಕೊಡ್ರಿ ಅಂತ ಪಾಂಡವರು ಕೇಳಿದಾಗ ಅವರು ಕೇಳಲಿಲ್ಲ. ಆ ನಿಮಿತ್ತದಿಂದ ಘೋರವಾದಂತಹ ಯುದ್ಧ ನಡೆಯಿತು. ತತಸ್ತೆ ಸರ್ವಮುತ್ಸಾದ್ಯ ಅಥವಾ ದುರ್ಯೋಧನಂ ರಣೇ ರಾಜ್ಯಂ ತದಂತೆ ಭೂಯಿಷ್ಠಂ ಪ್ರತ್ಯಪದ್ಯಂತ ಪಾಂಡವಾ. ಯುದ್ಧ ಆಯ್ತು. ಯುದ್ಧದಲ್ಲಿ ದುರ್ಯೋಧನಾದಿಗಳ ಎಲ್ಲರನ್ನ ಕೊಂದು ರಾಜ್ಯವನ್ನ ಪಾಂಡವರು ವಾಪಸ್ ಪಡಿತಾರೆ. ಇಷ್ಟ್ವಾ ಕ್ರತೂನ್ಶ್ಚ ವಿವಿಧಾನ್ ಅಶ್ವಮೇಧಾಧಿಕಾನ್ ಬಹೂನ್ ಧೃತರಾಷ್ಟ್ರೇ ಗತೆ ಸ್ವರ್ಗಂ ವಿದುರೇ ಪಂಚತನ್ಗತೆ ಗಮಯಿತ್ವಾ ಸ್ತ್ರಿಯ ಸ್ವರ್ಗಂ ರಾಜ್ಞಾಂ ಅಮಿತ ತೇಜಸಾಂ ವಾಷ್ಣೇಯೇ ನಿಲಯಂ ಪ್ರಾಪ್ತೆ ವಿಷ್ಣುದಾರಾನ್ ಪ್ರಾರಕ್ಷ್ಯ ಚ ಮಹಾಪ್ರಸ್ಥಾನಿಕಾನ್ ಕೃತ್ವಾ ತತಃ ಸ್ವರ್ಗಮನುತ್ತಮಂ. ರಾಜ್ಯವನ್ನ ಪಡೆದ ಪಾಂಡವರು ದೊಡ್ಡ ದೊಡ್ಡ ಯಾಗಗಳನ್ನ, ರಾಜಸೂಯ, ಅಶ್ವಮೇಧವೇ ಮೊದಲಾಗಿರತಕ್ಕ ದೊಡ್ಡ ದೊಡ್ಡ ಯಾಗಗಳನ್ನ, ಅದು ಒಂದಲ್ಲ 3 ಅಶ್ವಮೇಧ ಯಾಗವನ್ನು ಮಾಡಿಸಿದ ಭಗವಂತ ಅಂತ ಹೇಳ್ತಾರೆ. 3 ಅಶ್ವಮೇಧ ಯಾಗಗಳನ್ನ, ದೊಡ್ಡ ದೊಡ್ಡ ಉತ್ತಮವಾದ ಯಾಗಗಳನ್ನ ಮಾಡಿ ಧೃತರಾಷ್ಟ್ರ, ವಿದುರ ಎಲ್ಲರೂ ದೇಹತ್ಯಾಗವನ್ನ ಮಾಡಿದ ಮೇಲೆ ಮಹಾಪರಾಕ್ರಮಶಾಲಿಗಳಾಗಿರ್ತಕ್ಕಂತಹ ಎಲ್ಲ ರಾಜಪತ್ನಿಯರನ್ನ ಸ್ವರ್ಗಕ್ಕೆ ಕಳಿಸಿ ಭಗವಂತ ಕೃಷ್ಣ ತನ್ನ ಅವತಾರವನ್ನ ಸಮಾಪ್ತಿ ಮಾಡಿ ವೈಕುಂಠವನ್ನ ಸೇರಿದ ಮೇಲೆ ವಿಷ್ಣುದಾರಾನ್ನ ಭಗವಂತನ ಹೆಂಡತಿಯರನ್ನ ರಕ್ಷಣೆ ಮಾಡಿ ಮಹಾಪ್ರಸ್ಥಾನವನ್ನ ಮಾಡಿ ಪಾಂಡವರು ಉತ್ತಮವಾಗಿರತಕ್ಕ ಸ್ವರ್ಗವನ್ನ ಪಡೆದರು. ಏನದು ಮಹಾಪ್ರಸ್ಥಾನ ಅಂದ್ರೆ? ಅದಿರಾದ್ರೆ ಹೇಳ್ತಾರೆ, ಮಹತ್ಯ ತತ್ ಪ್ರಸ್ಥಾನಂ, ಮಹಾಪ್ರಸ್ಥಾನಂ, ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಪ್ರಸ್ಥಾನ. ಏನದು ಅಂತಂದ್ರೆ ಅಂತ್ಯಕಾಲದಲ್ಲಿ ಮಾಡತಕ್ಕ ಭಗವಂತನ ಪ್ರದಕ್ಷಿಣ ಹರಿಯರ್ಚನ ಶರೀರ ವಿನಿಪಾತನಾದ್ಯಾಹ. ಎಷ್ಟು ಅದ್ಭುತ ನೋಡಿ! ಅಂತ್ಯಕಾಲದಲ್ಲಿ ಮಾಡುವಂತಹ ಭಗವಂತನಿಗೆ ಪ್ರದಕ್ಷಿಣೆ, ಭಗವಂತನ ಪೂಜೆ, ಅದೆಲ್ಲವನ್ನ ಮಾಡಿ ದೇಹವನ್ನ ಬಿಟ್ಟು ಹೋಗುವುದು, ಅದನ್ನ ಮಹಾಪ್ರಸ್ಥಾನ ಅಂತ ಕರೀತಾರೆ. ನಮ್ಮದೆಲ್ಲ ಮರಣ, ಸತ್ತೋದ ಅನ್ನೋದು. ಮಲಗಿದ್ದ, ಸಾಯ್ತೀನಿ ಅಂತಲೇ ಗೊತ್ತಿಲ್ಲ, ಹೋಗೇ ಬಿಟ್ಟ. ಪಾಂಡವರು ಹಾಗಲ್ಲ, ದೇಹವನ್ನ ಬೇರ್ಪಡಿಸ್ಕೊಂಡು ಹೋಗದದ್ದು. ನಾನು ಈ ದೇಹದಲ್ಲಿ ಇರೋದಿಲ್ಲ ಅಂದುಕೊಂಡು ಹೊರಟು ಹೋದ್ರು. ಏನ್ ಮಾಡಿದ್ರು ಅಂತಂದ್ರೆ ಪ್ರದಕ್ಷಿಣೆ ಮಾಡ್ತಾರೆ. ದೇವರಿಗೆ ಪ್ರದಕ್ಷಿಣೆ, ದೇವರ ಪೂಜೆ, ಅದೆಲ್ಲವನ್ನ ಮಾಡಿ ಜೀವವನ್ನ ದೇಹದಿಂದ ಬೇರ್ಪಡಿಸ್ಕೊಂಡು ಹೊರಟೇ ಹೋದ್ರು. ಅದನ್ನ ಮಹಾಪ್ರಸ್ಥಾನ ಅಂತ ಕರೀತಾರೆ. ಏವಮೇತತ್ಪುರಾವೃತ್ತಂ ತೇಷಾಮಕ್ಲಿಷ್ಟ ಕರ್ಮಣಾಂ ಭೇದೋ ರಾಜ್ಯ ವಿನಾಶಸ್ಯ ಜಯಸ್ಯ ಜಯತಾಂಬರ. ನೋಡಯ್ಯ ಜನ್ಮೇಜಯ, ಇದು ಭಾರತ, ಇದು ಕಥೆ. ಪಾಂಡವರಿಗೆ ದುರ್ಯೋಧನಾದಿಗಳ ಜೊತೆಯಲ್ಲಿ ನಡೆದ ಗಲಾಟೆ. ಯಾಕೆ ಅಂತಂದ್ರೆ ಅಲ್ಲಿ ನಡೆದಂತಹ ಕಪಟದ್ಯೂತ, ಆ ದ್ಯೂತವೇ ಕಾರಣ. ಆ ದ್ಯೂತ ಕಾರಣದಿಂದ ರಾಜ್ಯನಾಶ, ಮತ್ತೆ ಪುನಃ ಯುದ್ಧ,
ಯುದ್ಧದಲ್ಲಿ ಜಯ, ಜಯಶಾಲಿಗಳಾದ ಪಾಂಡವರಿಗೆ ಮತ್ತೆ ರಾಜ್ಯ. ಇದೆಲ್ಲವೂ ಕೂಡ ನಿನ್ನ ಪೂರ್ವಜರ ಚರಿತ್ರೆ. ಇದು ಮಹಾಭಾರತ, ಸಂಕ್ಷಿಪ್ತ ಮಹಾಭಾರತ, ಸಂಕ್ಷೇಪ ಮಹಾಭಾರತ ಎಂಬುದಾಗಿ ವೈಶಂಪಾಯನರು ಜನ್ಮೇಜಯನಿಗೆ ಹೇಳ್ತಾ ಇದ್ದಾರೆ ಅಂತನ್ನುವಲ್ಲಿಗೆ ಆದಿಪರ್ವದಲ್ಲಿ 54ನೇ ಅಧ್ಯಾಯ ಮುಗಿಯುತ್ತೆ. ಸಂಭವ ಪರ್ವದಲ್ಲಿ 2ನೇ ಅಧ್ಯಾಯ ಮುಗಿಯುತ್ತೆ. ಅದರ ಜೊತೆಯಲ್ಲಿ ಇವತ್ತಿನ ಪಾಠವು ಸಮಾಪ್ತಿ ಆಗ್ತಾ ಇದೆ. ಅಲ್ಲಿಂದ ನಾಳೆ ಮಹಾಭಾರತ ಪ್ರಶಂಸಾ, ಭಾರತವನ್ನ ಶ್ರವಣ 54-55 ಶ್ಲೋಕಗಳಲ್ಲಿ ಹೇಳ್ತಾರೆ. 50 ಶ್ಲೋಕಗಳಲ್ಲಿ ಮಹಾಭಾರತವನ್ನ ಶ್ರವಣ ಮಾಡೋದ್ರಿಂದ ಏನಾಗತ್ತೆ, ಭಾರತ ಕಥೆಯ ಮಹತ್ವ ಏನು ಅನ್ನೋದನ್ನ ಹೇಳಿ ಅಲ್ಲಿಂದ ಮುಂದೆ ಕುರುವಿನ ವಂಶದ ವಿಸ್ತಾರವನ್ನ ತಿಳಿಸಿಕೊಡ್ತಾ ಕಥಾಭಾಗಕ್ಕೆ ಪ್ರವೇಶ ಮಾಡ್ತಾರೆ. ಆ ಎಲ್ಲ ಭಾಗವನ್ನು ಮತ್ತೆ ನಾಳೆ ಚಿಂತನೆ ಮಾಡೋಣ. ಹೇಗೆ ಅಸ್ತೀಕ ಪರ್ವವನ್ನ ಸಮಗ್ರವಾಗಿ ಅನುವಾದ ಮಾಡಿದರೋ ಅದೇ ಪ್ರಕಾರವಾಗಿಯೇ ಪರೀಕ್ಷೆ ಬರೆಯೋದಿರೋದಿಲ್ಲ, ಅನುವಾದ ಇರ್ತದೆ. ಪ್ರತಿಯೊಬ್ಬರೂ ಕೂಡ ಆದಷ್ಟು ಪ್ರಯತ್ನವನ್ನು ಮಾಡಬೇಕು. ಪ್ರಯತ್ನವನ್ನ ಮಾಡಿದಾಗ ಶ್ರವಣ ಮಾಡಿದ್ದಕ್ಕೆ ಸಾರ್ಥಕವಾಗತ್ತೆ. ನಾ ಹೇಳಿದ್ದಕ್ಕೆ, ನನ್ನ ಸಮಯವನ್ನ ಕೊಟ್ಟದ್ದಕ್ಕೆ, ವಾಸ್ತವಿಕವಾಗಿ ನಂಗೆ ಸಮಯ ಸಿಗ್ತಾ ಇಲ್ಲ, ಮಾತು ಕೊಟ್ಟಿದ್ದೇನೆ ಮಾಡ್ತೀನಿ ಅಂತ ಹೇಳಿ ಆ ಸಮಗ್ರವಾಗಿ ಮುಗಿಸಿ ಕೊಡ್ಬೇಕಾದ್ದು ನನ್ನ ಕರ್ತವ್ಯ. ಆದ್ದರಿಂದ ಸಮಯ ಮಾಡಿಕೊಂಡು ನನ್ನ ಅಮೂಲ್ಯವಾದಂತಹ ಸಮಯವನ್ನ ಕೊಡ್ತಾ ನಿಮಗೆ ಮಹಾಭಾರತ ಚಿಂತನೆ ಮಾಡಿಸುವಂತಹ ಪ್ರಯತ್ನ ಮಾಡ್ತಿದ್ದೇನೆ. ನೀವಿದನ್ನ ಕೇಳಿ ತಿಳ್ಕೊಂಡ್ರೆ ನಾನು ಹೇಳಿದ್ದಕ್ಕೆ ಸಾರ್ಥಕ. ಆ ಸಾರ್ಥಕ್ಯ ಭಾರತ ಪ್ರತಿಪಾದ್ಯನಾದ ವೇದವ್ಯಾಸ ಭಿನ್ನ ಭೈಷ್ಮಿ ಸತ್ಯ ಸಮೇತನಾದ ಗೋಪಾಲಕೃಷ್ಣ ಎಲ್ಲರಿಗೂ ಕೊಡ್ಲಿ. ಭಾರತ ಜ್ಞಾನವನ್ನ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಬರುವಂತೆ ಮಾಡ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಾಠವನ್ನ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳಿನ ಪಾಠದೊಂದಿಗೆ ಭೇಟಿಯಾಗೋಣ. ಶ್ರೀಕೃಷ್ಣ.